ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಕಂಪನಿಯ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಕೊಳ್ಳೇಗಾಲ ತಾಲೂಕು ಕಾಮಗೆರೆಯಲ್ಲಿರುವ ಕೊಳ್ಳೇಗಾಲ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಲಲಿತಾ ಹಾಗೂ ಅಧ್ಯಕ್ಷರಾದ ಪಿ ಮಹದೇವಪ್ಪ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಮಹದೇವಪ್ಪನವರೇ ನಮಸ್ಕಾರ. ನಮಸ್ಕಾರ. ಲಲಿತಾ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಮಹದೇವಪ್ಪನವರೇ ಹೇಳಿ ಸರ್. ಹುಟ್ಟೂರು ಯಾವುದು ತಮ್ಮದು? ಸರ್, ಈ ಕಡೆ ಜಮೀನು ಎಷ್ಟಿದೆ? 5 ಎಕರೆ ಇದೆ ಸರ್. ಏನು ವಿದ್ಯಾಭ್ಯಾಸ ಮಹದೇವಪ್ಪನವರೇ? SSLC. ಹಾಂ ಹಾಂ. ಏನೇನು ಬೆಳೆ ಬೆಳಿತೀರಿ ಸರ್? ಬಾಳೆ, ತೆಂಗಿದೆ, ಈರುಳ್ಳಿ, ಮುಸ್ಕಿನ. ಹಾಂ ಹಾಂ. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀರಿ? ಸರ್, ನಾನು ಒಂದು 20 ವರ್ಷ ಮೇಲೆ ಆಯಿತು ಸರ್. ಹೌದಾ? ಹಾಂ. ಅದ್ರ ಜೊತೆಗೆ ಬೇರೆ ಏನಾದರೂ ಅಂಗಡಿ ವ್ಯಾಪಾರ ಮಾಡ್ತೀನಿ ಸರ್. ಓಹೋ. ಏನೇನು ವ್ಯಾಪಾರ ಮಾಡ್ತೀರಿ? ಸರ್, ಚಿಲ್ಲರೆ ಅಂಗಡಿ. ಹೌದಾ? ಅದನ್ನು ಮಾಡಿ ಎಷ್ಟು ವರ್ಷ ಆಯಿತು? 41 ವರ್ಷ ಆಯಿತು ಸರ್. ಹೌದಾ? ಓಹೋ. ಅಂದರೆ ನೀವು ಮೊದಲು ಚಿಲ್ಲರೆ ಅಂಗಡಿ ಮಾಡಿ ಆಮೇಲೆ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದವರು? ಇಲ್ಲ ಸರ್, ಓದ್ತಾ ಇದ್ನಲ್ಲ ಆವಾಗಲಿಂದ ವ್ಯವಸಾಯ ಮಾಡ್ತಾಯಿದ್ದೆ ಸರ್. ಹೌದಾ? ಮನೆಯಲ್ಲಿ ಜಾನುವಾರುಗಳೇನಿಲ್ವಾ? ಸರ್, ಇದೆ. ಈಗ ನಮ್ಮ ಹತ್ರ ಎಲ್ಲ ಸರ್ ಎಲ್ಲ ಡಿವೈಡ್ ಆಗ್ಬಿಟ್ವಲ್ಲ, ಎಲ್ಲ ತಮ್ಮದ್ರ ಹತ್ರ ಇದೆ ಸರ್. ಹೌದಾ? ಕುರಿಗಳಿದೆ, ಹಸುಗಳಿದೆ. ಹೇಗನ್ಸುತ್ತೆ ವ್ಯವಸಾಯ ಮಹದೇವಪ್ಪನವರೇ? ಏನು ಸರ್, ವ್ಯವಸಾಯ ಪರವಾಗಿಲ್ಲ ಸರ್. ಮಾಡ್ಕೊಂಡು ಹೋಗ್ಬೇಕು ಸರ್. ಹೌದಾ? ಅಷ್ಟೇ. ಈಗ 2 ಕಸುಬಿದೆ ನಿಮ್ಮದು. ಹೌದು ಸರ್. ಯಾವುದು ಉತ್ತಮ ಅಂತೀರಾ? ಚಿಲ್ಲರೆ ಅಂಗಡಿನೋ ಅಥವಾ ವ್ಯವಸಾಯ? ಸರ್, ಎರಡೂ ಮಾಡ್ಬೋದು ಸರ್. ಯಾಕೆಂದರೆ ಎರಡೂ ಈಗ ಸಿಂಗಲ್ ಆಗಿ ಇದ್ಕೊಂಡು ಎರಡೂ ಮಾಡೋಕ್ಕಾಗಲ್ಲ ಸರ್. ಯಾವ್ದಾದ್ರು ಒಂದು ಆಯ್ಸ್ಕೊಂಡು ಮಾಡ್ಕೊಂಡು ಹೋಯ್ತಾರೆ. ಒಟ್ಲಿ ಎರಡನ್ನೂ ಬಿಡ್ತಾ ಇಲ್ಲ, ಎರಡನ್ನೂ ಮಾಡ್ಕೊಂಡು ಹೋಯ್ತಾ ಇದ್ದಾನೆ. ಅಂದರೆ ನೀವು ಅರ್ಧ ದಿವಸ ಇಲ್ಲಿರ್ತೀರೋ, ಅರ್ಧ ದಿವಸ ಅಲ್ಲಿರ್ತೀರೋ? ಸರ್, 10 ಗಂಟೆ ಗಂಟೆ ವ್ಯಾಪಾರ ಮಾಡ್ತೀನಿ. 10 ಗಂಟೆ ಮೇಲೆ ಜಮೀನು ಕಡೆ ಹೋಗ್ತೀನಿ. ಪುನಃ 4 ಗಂಟೆ ಪುನಃ ವ್ಯಾಪಾರ ಮಾಡ್ತೀನಿ. ಈಗ ಒಂದು ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾಗಿದ್ದೀರಿ. ಹೌದು ಸರ್. ಯಾತಕ್ಕೊಂದು ಕಂಪನಿ ಮಾಡಬೇಕು ಅಂತ ತಮಗೆ ಅನ್ನಿಸ್ತು? ಸರ್, ಇಲಾಖೆಯವರು ಕಂಪ್ನಿ ಮಾಡಿ ಅಂತ ಕೇಳಿದ್ರು. ಹಾಗೆ ನಮ್ಮ ಸಿ ಅವರು ಹಿಂಗೆ ಈ ರೀತಿ ಕಂಪ್ನಿ ಮಾಡೋಕ್ಕೆ ಇದು ಮಾಡ್ತಾಯಿದ್ದಾರೆ, ಶೇರ್ದಾರ ವ್ಯವಸ್ಥೆ ಮಾಡಿ 1000 ಜನ ರೈತರು ಮಾಡಬೇಕು ಅಂತ ಹೇಳಿದ್ರು. ಆಯಿತು ಮೇಡಮ್ ಅಂದ್ಬಿಟ್ಟು ನಾವು ಶೇರ್ ಕಟ್ಕೊಂಡು ಊರು ಸುತ್ತಿ ಕಲೆಕ್ಷನ್ ಮಾಡಿ ಶೇರ್ ಮಾಡೋ ವ್ಯವಸ್ಥೆ ಮಾಡಿದ್ರು. ಹೌದಾ? ಹೌದು ಸರ್. ಈಗ ಲಲಿತಾ ಅವರೇ, ತಾವು ಹೇಳಿ, ಯಾವ ತರಹ ಈ ಒಂದು ಕಂಪನಿ ಆರಂಭ ಆಯಿತು? ಸರ್, ಮೊದಲಿಗೆ 2016-17ರಲ್ಲಿ ಮೈರಾಡ ಸಂಸ್ಥೆ ವತಿಯಿಂದ ಮೈಸೂರು ರೀಸೆಟ್ಲ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತೇಳಿ ನಮ್ಮ ಏರಿಯಾದಲ್ಲಿ ಒಂದು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಆ ಸಂಸ್ಥೆ ಮತ್ತು ತೋಟಗಾರಿಕೆ ಇಲಾಖೆಯ ಒಂದು ಸಹಕಾರದಲ್ಲಿ ಒಂದು ಕಂಪ್ನಿಯನ್ನು ಕಟ್ಟಬೇಕು ಅಂತೇಳಿ ಒಂದು ಯೋಜನೆಯನ್ನು ಮಾಡಿದ್ವಿ. ಆ ಯೋಜನೆ ಆಧಾರದ ಮೇಲೆ ಸುಮಾರು 3 ಹೋಬಳಿಗಳನ್ನ ಸೇರಿ, ಹನೂರು, ಲೊಕ್ನಳ್ಳಿ, ಪಾಳ್ಯ 3 ಹೋಬಳಿಗಳನ್ನ ಸೇರಿ 22 ಹಳ್ಳಿಗಳನ್ನ ಆಯ್ಕೆ ಮಾಡಿಕೊಂಡು ಆ ಭಾಗದಲ್ಲಿ ಬರುವಂತಹ ತೋಟಗಾರಿಕೆ ಬೆಳೆಗಳು, ಕೃಷಿ ಬೆಳೆಗಳು ಬೆಳೆಯುವಂಥ ರೈತರನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಕಂಪ್ನಿಯನ್ನು ಕಟ್ಟಬೇಕು ಅಂತೇಳಿ ಪ್ರಾರಂಭ ಮಾಡಿದ್ವಿ ಸರ್. ಅಂದರೆ ಈ ಕಂಪ್ನಿಯನ್ನು ಕಟ್ಟಲಿಕ್ಕೆ ಒಂದು ಮೈರಾಡ ಸಂಸ್ಥೆನೂ ಕೂಡ ಸಹಕಾರವನ್ನು ನೀಡಿದೆ, ತೋಟಗಾರಿಕೆ ಇಲಾಖೆಯೂ ಕೂಡ ನಮ್ಮ ಒಂದು ಕಂಪ್ನಿಗೆ ನೀಡಿದೆ. ಆ ಭಾಗದಲ್ಲಿ ರೈತರು ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳಿಕ್ಕೆ ಅಂತೇಳಿ ರೈತರಿಗೋಸ್ಕರ ರೈತರೇ ನಡ್ಸ್ಕೊಂಡು ಹೋಗುವಂಥ ಒಂದು ಕಂಪ್ನಿ ಈ ಭಾಗದಲ್ಲಿ ಅವಶ್ಯಕತೆ ಇದೆ ಅಂತೇಳಿ ನಾವು ಕಾಮಗೆರೆಯನ್ನು ಸೆಂಟ್ರ್ ಪಾಯಿಂಟ್ ಆಗಿ ಮಾಡಿಕೊಂಡು ಕಾಮಗೆರೆಯಲ್ಲೇ ನಾವು ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ವಿ ಸರ್. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಲಲಿತಾ ಅವರೇ. ನಿಮ್ಮ ಹುಟ್ಟೂರು ಯಾವುದು? ನಿಮ್ಮ ವಿದ್ಯಾಭ್ಯಾಸ ಏನು? ಸರ್, ನನ್ನ ಹೆಸರು ಲಲಿತಾ. ನನಗೆ ಮದುವೆ ಆಗಿದೆ ಮಲ್ಲಣ್ಣ ಅನ್ನೋರ ಜೊತೆ. ಹುಟ್ಟೂರು ಬಂದು ಹನೂರು ತಾಲೂಕು ಚಿಂಚಳ್ಳಿ ಗ್ರಾಮ, ಮಣ್ಗಳ್ಳಿ ಪಂಚಾಯಿತಿ. ನನಗೆ ಒಬ್ಬ ಮಗ ಇದ್ದಾನೆ. ಅಪ್ಪ, ಅಮ್ಮ, ಅತ್ತೆ, ಮಾವ ಎಲ್ಲ ಇದ್ದಾರೆ ಸರ್. ನಾನು SSLC ಮಾಡಿ PUCಗೆ ಕಳಿಸಿಲ್ಲ, ಮನೇಲಿ ತುಂಬ ಕಷ್ಟ ಇತ್ತು ಅಂತೇಳಿ BA ಕರೆಸ್ಪಾಂಡೆನ್ಸ್ ತೊಗೊಂಡು ಮಾಡ್ಕೊಂಡಿದ್ದೀನಿ ಸರ್. ವ್ಯವಸಾಯ ಜೀವನ, ಅಪ್ಪ ಅಮ್ಮ ವ್ಯವಸಾಯ ಮಾಡ್ತಾರೆ. ರೇಷ್ಮೆ ಹುಳುನು ಕೂಡ ಸಾಕ್ತಾ ಇದ್ವಿ ನಾವು ಚಿಕ್ಕವ್ರು ಇರಬೇಕಾದ್ರೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ರೇಷ್ಮೆ ಹುಳು ಸಾಕಿ ಕನಕಾಂಬರ ಹೂ ಬಿಡಿಸುವಂಥದ್ದು ಅದೆಲ್ಲ ಮಾಡಿಕೊಂಡು ಆ ಒಂದು ಹಣದಲ್ಲಿ ಅಪ್ಪ ಅಮ್ಮನಿಗೂ ತುಂಬ ಕಷ್ಟ ಇತ್ತು. ಅದರಲ್ಲಿ ನಾವು ಜೀವನ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು, ಅಣ್ಣ ಮತ್ತು ತಮ್ಮ ಇದ್ದಾರೆ, ಅವ್ರ ಜೊತೆಗೆ ನಾನು ಓದ್ಕೊಂಡು ಮದುವೆ ಆದ ನಂತರ ಏನು ಮೈರಾಡ ಸಂಸ್ಥೆಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನ ಮಾಡುವಂಥದ್ದು, ಅವರಿಗೆ ಒಂದು ಸಪೋರ್ಟನ್ನು ಮಾಡುವಂಥದ್ದು ಆ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಜೊತೆಗೆ ರೈತ ಉತ್ಪಾದಕ ಕಂಪ್ನಿಯನ್ನು ನಾವು 2016-17ರಲ್ಲಿ ಕಟ್ಕೊಂಡು ಈಗ ಅದರಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇಲ್ಲ, ಒಂದು ಕಂಪನಿಯ CEO ಜವಾಬ್ದಾರಿ ಮೊದಲಿಗೆ ನಿಮಗೆ ಭಯ ಆಗಲಿಲ್ವಾ? ಮಾಡ್ಬೋದು ಅಂತ ಅನ್ನಿಸ್ತಾ? ಪ್ರಾರಂಭದಲ್ಲಿ ಕಷ್ಟ ಇತ್ತು ನನಗೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಮೈರಾಡ ಸಂಸ್ಥೆ ಅಧಿಕಾರಿಗಳು ಈ ಒಂದು ಕಂಪ್ನಿಯನ್ನು ನೀವೇ ನಡೆಸ್ಕೊಂಡು CEO ಆಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗಬೇಕು ಅಂತೇಳಿ ಕೇಳಿದಾಗ
ರೈತರ ಜೊತೆ ರೈತರ ಕಂಪ್ನಿ ನಡ್ಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಸಾಕಷ್ಟು ಕಂಪ್ನಿಗಳಾಗಿ ಅದು ಸಕ್ಸಸ್ ಕಂಡಿಲ್ಲ. ಸೊ ಅದರಿಂದ ನನಗೆ ಮಾಡೋಕ್ಕೆ ಆ ಒಂದು ಕೆಪಾಸಿಟಿ ನನಗಿಲ್ಲ ಅಂತೇಳಿ ನಾನು ಬೇಡ ಅಂತ ಹೇಳಿದ್ದು ಉಂಟು ಸರ್. ಅದರಲ್ಲಿ ಇಲಾಖೆಯವರು ಮತ್ತು ಕಂಪ್ನಿಯವರು ಜೊತೆಗೆ ನಮ್ಮ ನಿರ್ದೇಶಕರುಗಳು, ನಮ್ಮ ರೈತರು, ಇಲ್ಲ ನೀವು ಮಾಡ್ತೀರಾ, ನಾವು ಸಪೋರ್ಟ್ ಮಾಡ್ತೀವಿ ಕಂಪ್ನಿ ನಡೆಸಲಿಕ್ಕೆ, ನೀವು ಮಾಡಿ ಅಂತೇಳಿ ಎಲ್ಲರೂ ನನಗೆ ಹೇಳಿದ್ಕೆ ನಾನು ಈ ಕಂಪ್ನಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಆಗಲಿಕ್ಕೆ ಒಪ್ಕೊಂಡೆ ಸರ್. ಮಾದೇವಪ್ಪನವರೇ, ಎಷ್ಟು ಜನ ನಿರ್ದೇಶಕರು ಇದ್ದಿರ್ತಾವು? ಸರ್ 10 ಜನ ಇದ್ದೀವಿ ಸರ್. ಎಲ್ಲೆಲ್ಲಿಂದ ಇದ್ದೀರಿ, ಯಾವ್ಯಾವ ಊರಿಂದ ಅಂತ? ಸರ್ ಚೆನ್ನಾಗಿನಹಳ್ಳಿ, JK ಹೊಸೂರು, ಕಾಮಗೆರೆ, ಕಣ್ಣೂರು, ಗುಂಡಾಪುರ, ಜಿನಕನಹಳ್ಳಿ, ನರಿಪುರ, ಇಕ್ಕಡಳ್ಳಿ, ಹೂಗ್ನೆ. ಮಹಿಳೆಯರು ಇದ್ದಾರಾ? ಇದ್ದಾರೆ ಸರ್. ಯಾವ ಕಡೆಯಿಂದ ಇದ್ದಾರೆ ಮಹಿಳೆಯರು? ಸರ್ ಆನಾಪುರದಿಂದ ಬರಿದ್ದಾರೆ, JK ಹೊಸೂರು ಅವರು, ಕಣ್ಣೂರು. ಒಂದು ಕಂಪನಿ ಅದರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ನೀವೆಲ್ಲ ಇದ್ದೀರಿ, ನೀವು ಅಧ್ಯಕ್ಷರಾಗಿದ್ದೀರಿ. ನಿಮ್ಗೇನು ಒಂಥರ ಖುಷಿ ಅಂತ ಅನ್ಸುತ್ತಾ? ನಾವೇ ರೈತರೇ ಸೇರ್ಕೊಂಡು ಒಂದು ಕಂಪನಿ ಕಟ್ಟಿದೀವಿ ಅಂತ ಖುಷಿಯಾಗಿದೆ ಸರ್. ಅಲ್ವಾ? ಅದನ್ನು ಖುಷಿಯಾಗಿ ಹೇಳ್ಬೋದಲ್ವ ನೀವು? ಎಸ್. ಯಾವ ತರಹ ಕಷ್ಟಪಟ್ಟು ಜನರನ್ನ ಸೇರಿಸಿದ್ರಿ, ಶೇರನ್ನ ಸಂಗ್ರಹಿಸಿದ್ರಿ, ಕಂಪನಿ ಬಗ್ಗೆ ಜನರ ಮನಸ್ಸನ್ನ ಹೇಗೆ ಒಲಿಸಿದ್ರಿ ಹೇಳಿ. ಫಸ್ಟು ಸರ್ ಈಗ ಊರೂರು ಹೋಗಿ ಸೇರ್ದಾರಾಗಿ ರೈತ ಕಂಪ್ನಿ ಮಾಡ್ತಾಯಿದ್ದೀವಿ ಅಂತ ಹೇಳಿ ಸುತ್ತಿ ಜನಗಳು ಸೇರಿಸ್ತದೆ ಸರ್. ಹಾಂ, ಅಷ್ಟೇ? ನೀವು ಸುತ್ತಿದಂಗೆ ಜನ ಬಂದ್ಬಿಟ್ರು? ಇಲ್ಲ ಸರ್, ಅಯ್ಯೋ 3 ವರ್ಷ ಆಯ್ತು ಸರ್ ನಾವು ಕಂಪ್ನಿನ ಇದು ಮಾಡಬೇಕಾದ್ರೆ. ಇವಾಗ ಕೇಳ್ತಾ ಇದ್ದಾರೆ ನಾವು ಸೇರ್ಕೊತೀವಿ ಅಂತ. ನಾವು 1000 ಜನ ರೈತ ಆದ್ಮೇಲೆ ಸೇರಿಸ್ತಾ ಇಲ್ಲ ಯಾರನ್ನೂ. ಈಗ ಆವಾಗ ಎಷ್ಟು ಹಿಂಸೆ ಆಯಿತು ಅಂದರೆ ಭಾರಿ ಹಿಂಸೆ ಇತ್ತು ಸರ್. ಏಕೆಂದರೆ ಹೋಗಿ ಒಂದು ಊರಲ್ಲಿ ಹೋಗಿ ಒಂದು 10 ಜನ ಸೇರಿಸಿ ಮಾತಾಡಿದಾಗ ಸೇರ್ತೀವಿ ಅಂತ ಒಪ್ಕೊಳ್ಳೋರು, ಪುನಃ ಮಾರಣೆಗೆ ಏನಾಯ್ತಾರೆ, ಬೇಡ ಬಿಡಪ್ಪ, ನಿಮ್ದು ಯಾವ ಗ್ಯಾರಂಟಿನ, ಯಾವಾಗ ನಡೆಸ್ತೀರಿ ಅಂತ ಯಾವ ಗ್ಯಾರಂಟಿ ಅಂದ್ಬಿಟ್ಟು ಬೇರೆ ಕಂಪ್ನಿಗಳು ಮೋಸ ಮಾಡಿದ್ದಾರೆ ನೋಡಿ. ಆ ರೀತಿ ಈಗ ನಾವು ಈಗ ಫಸ್ಟೇ 1000 ರೂಪಾಯಿ ಕಟ್ಟಿ ಅಂತ ಕೇಳ್ತಿದ್ದೀವಲ್ವ, ಯಾವ ಆಧಾರದ ಮೇಲೆ ಕಟ್ಟೋ ನಿಮಗೆ 1000 ರೂಪಾಯಿನ ಅಂದ್ಕೊಂಡೆಲ್ಲ ಹಿಂಸೆ ಆಯಿತು ಸರ್ ಸ್ಟಾರ್ಟಿಂಗಲ್ಲಿ. ಅದ್ರ ಪಾಪ ನೀವು ಬಿಡಲಿಲ್ಲ ಸರ್. ಊರೂರು ಹೋಗಿ ಸುತ್ತೋದ್ರಿ ಅಲ್ವಾ? ನೀವೇ ಭಾಷಣ ಮಾಡ್ತಿದ್ರಾ? ಇಲ್ಲ ಸರ್. ಮತ್ತೆ ಇನ್ಯಾರನ್ನ ಬಿಡ್ತಿದ್ರಿ ಸರ್? LRPಗಳು ಇದ್ರಲ್ಲ ಸರ್, ಅವ್ರುಗಳು ಇರ್ತಿದ್ರು. ಅಂದ್ರೆ ನೀವು ನಿಂತ್ಕೊಳ್ಳೋರಿ ಜೊತೆಲಿ ಹೋಯ್ತಿದ್ರು. ನಾನು ಇದನ್ನ ಕಣಪ್ಪ, ಏನು ಯೋಚನೆ ಮಾಡ್ಬೇಡಿ, ನಿಮ್ಮ ಮಣಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಿದ್ರ? ಹೌದು ಸರ್. 1,000 ಜನನ 3 ವರ್ಷ ತಗೊಂಡು ಮಾಡಿದ್ರು? ಹೌದು ಸರ್. ಈಗ ಹೇಗೆ ಅನ್ಸುತ್ತೆ ನಿಮಗೆ? ಈಗ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದಲ್ಲ ಅಲ್ವಾ? ಹೌದು. ನಿಮ್ಮ ಸದಸ್ಯರು ಏನಂತಾರೆ, ದುಡ್ಡು ಕೊಟ್ಟವ್ರು? ಈಗ ಏನು ಅಂತಿಲ್ಲ ಸರ್, ಏನು ಅಂತಿಲ್ಲ. ಇನ್ನೂ ಸೇರ್ಕತೀನಿ ಅಂತ ಅವ್ರ ಸೇರ್ಕೊಳ್ತೀನಿ ಹೇಳ್ತಿದ್ದಾರೆ ಸರ್. ಹೌದು. ಯಾಕೆ ಸೇರ್ಕತೀನಿ ಅಂತಾರೆ? ಇದರಲ್ಲಿ ಅನುಕೂಲ ಸಿಗುತ್ತಲ್ಲ ಸರ್, ಅದರಿಂದ. ಏನೇನು ಅನುಕೂಲ ಮಾಡಿಕೊಟ್ಟಿದ್ದೀರಿ ನೀವು? ಸರ್ ಈಗ ಇದರಲ್ಲಿ ಗೊಬ್ಬರ ಮಾಡ್ತಾಯಿದ್ದೀವಿ, ಬಿತ್ತನೆ ಬೀಜ ಮಾಡ್ತಾಯಿದ್ದೀವಿ, ಬಿತ್ತನೆ ಜೋಳ ಮಾಡ್ತಿದ್ದೀವಿ, ಎಲ್ಲಕ್ಕೆ ಇದೆಲ್ಲ ಕೊಡ್ತಿದ್ದೀವಿ. ಆಮೇಲೆ ಟ್ರ್ಯಾಕ್ಟರ್ಗಳು ಕೊಡ್ತೀವಿ. ಬೇರೆಯವ್ರಿಗಿಂತ ನಾವು ಸ್ವಲ್ಪ ಕಮ್ಮಿಲಿ ಓಡಿಸ್ತಿದ್ದೀವಿ ನಾವು ಟ್ರ್ಯಾಕ್ಟರ್ಗಳು ಸರ್. ಹೌದು. ಹೌದು ಸರ್. ಲಲಿತಾ ಅವರೇ, ಒಂದು ರೈತ ಉತ್ಪಾದಕ ಕಂಪನಿ ಕಟ್ಟೋದು ಹೇಗೆ, ಅದರ ನೋಂದಣಿ ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಮೊದಲಿಗೆ ನಾವು ಒಂದು ಭಾಗ, ಯಾವ ಭಾಗದಲ್ಲಿ ನಾವು ಯಾವ ಬೆಳೆಯ ಆಧಾರದ ಮೇಲೆ ಕಂಪ್ನಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮೊದಲಿಗೆ ನಾವು ಯೋಚನೆ ಮಾಡ್ಕೋಬೇಕು. ಅದರಲ್ಲಿ ಎಷ್ಟು ಹಳ್ಳಿಗಳು ಬರಬೇಕು, ಯಾವ್ಯಾವ ಪಂಚಾಯತಿಂದ ನಾವು ತೊಗೊತೀವಿ. ಸೊ ಅದಕ್ಕೆ ಆದಂತಹ ಮಾನದಂಡಗಳನ್ನ ನಾವು ಇಟ್ಕೊಂಡು, ರೈತರು ಅಂದರೆ ಸ್ಮಾಲ್ ಫಾರ್ಮರ್ಸ್ ಇರ್ತಾರೆ, ಸಣ್ಣ ರೈತರು, ಅತಿ ಸಣ್ಣ ರೈತರು, ದೊಡ್ಡ ರೈತರು, ನಾವು ಯಾವ ರೀತಿ ತೊಗೋಬೇಕು, ಯಾವ ಕೆಟಗರಿ ಅಥವಾ ಯಾವ ರೈತರನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ನಾವು ತೋಟಗಾರಿಕೆ ಇಲಾಖೆ ಏನು ಮಾಡಿರೋ ತೋಟಗಾರಿಕೆ ಬೆಳೆಗಳು, ಕೃಷಿ ಇಲಾಖೆ ಏನು ಮಾಡಿದರೆ ಕೃಷಿ ಬೆಳೆಗಳು, ಇಲ್ಲಿ ಎರಡೂ ಬೆಳೆಯುವಂಥ ರೈತರನ್ನ ನಾವು ಆಯ್ಕೆ ಮಾಡಿಕೊಂಡು 1,000 ಜನರಿಗೆ ಒಂದು ಕಂಪ್ನಿಯನ್ನು ಕಟ್ಟಬೇಕಾಗತ್ತೆ. ಪ್ರತಿ ರೈತರು ಕೂಡ RTC, ಆಧಾರ್ ಕಾರ್ಡು, ಅವ್ರದ್ದು ದಾಖಲಾತಿಗಳನ್ನ ಸಲ್ಲಿಸಬೇಕಾಗತ್ತೆ. 1,000 ರೂಪಾಯಿನ ಅವರು ನಮ್ಮ ಒಂದು ಷೇರುದಾರರ ಶುಲ್ಕವಾಗಿ ಕಂಪ್ನಿಗೆ ಕಟ್ಟಬೇಕಾಗತ್ತೆ. ಅದಕ್ಕೆ ನಾವು ಅವರಿಗೆ ಒಂದು ರಸೀದಿಯನ್ನು ಮತ್ತು ಷೇರುದಾರರ ಒಂದು ಬಾಂಡನ್ನು ಅವರಿಗೆ ನಾವು ಕೊಡ್ತೀವಿ. ಜೊತೆಗೆ ಅದರಲ್ಲಿ ನಾವು 100 ಜನಕ್ಕೆ ಒಬ್ಬರು ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊತೀವಿ ಸರ್. 100 ಜನರನ್ನು ಅವರು ಆ ಒಂದು ನಿರ್ದೇಶಕರು ಪ್ರತಿನಿಧಿಸ್ತಾರೆ. ಈ 1,000 ಜನರನ್ನು ನಾವು 15ರಿಂದ 20 ಜನರ ಒಂದು ರೈತ ಆಸಕ್ತಿ ಗುಂಪುಗಳನ್ನು ಮೊದಲಿಗೆ ಆಯಾ ಗ್ರಾಮಗಳಲ್ಲಿ ಸೇರಿಸಿ ರೈತರನ್ನು ಮಾಡಿ, ಆಸಕ್ತ ಗುಂಪುಗಳನ್ನು ನಾವು ಇಲ್ಲಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದು ಕೂಡ ಮಾಡ್ತೀವಿ. ಅಲ್ಲಿಗೆ ನಾವು 50ರಿಂದ 60 ರೈತ ಆಸಕ್ತ ಗುಂಪುಗಳನ್ನ ಮಾಡಿದ್ದೀವಿ. ಅಷ್ಟು ಇದರಿಂದ 1,000 ರೈತರನ್ನು ಆಯ್ಕೆ ಮಾಡ್ಕೊತೀವಿ. ಅದರಲ್ಲಿ ನಾವು 10 ಜನ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊತೀವಿ. 10 ಜನ ನಿರ್ದೇಶಕರಲ್ಲಿ ಒಬ್ಬರನ್ನ ಅಧ್ಯಕ್ಷರಾಗಿ ಮಾಡ್ತೀವಿ. ಸೊ ಏನು ನಾವು ಮಾಡಿರ್ತೀವಿ, ಆ ಒಂದು ಕಂಪ್ನಿಗೆ ಹೆಸರಿಡುವುದು ಇರ್ಬೋದು, ಒಬ್ಬರು ಆಡಿಟ್ರನ್ನ ನೋಂದಣಿ ಮಾಡ್ಕೊಳ್ಳೋದು ಇರ್ಬೋದು, ಮತ್ತು ಅದಕ್ಕೆ ಬೇಕಾದಂಥ ಶಾಸನಬದ್ಧ ದಾಖಲಾತಿಗಳು, ಪ್ಯಾನ್ ಕಾರ್ಡ್ ಇರ್ಬೋದು, ಇನ್ಕಾರ್ಪೊರೇಷನ್ ಮಾಡುವಂಥದ್ದು ಇರ್ಬೋದು, ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು ಇರ್ಬೋದು, ಜೊತೆಗೆ ಡೈರೆಕ್ಟರ್ ಡಿಜಿಟಲ್ ಸಿಗ್ನೇಚರ್ ಇರ್ಬೋದು, DSC ಇರ್ಬೋದು, DIN ಇರ್ಬೋದು, GST ಇರ್ಬೋದು, ಪ್ರತಿಯೊಂದನ್ನು ನಾವು ಕಂಪ್ನಿ ಹೆಸರಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಕರೆಂಟ್ ಅಕೌಂಟನ್ನು ಪಡ್ಕೊಳ್ಬೇಕಾಗುತ್ತೆ. ಮಾಡೋದಕ್ಕೆ ಎಷ್ಟು ಖರ್ಚಾಗ್ಬೋದು? ಪ್ರಾರಂಭದಲ್ಲಿ ನಮಗೆ 90,000 ರೂಪಾಯಿ ಆಗಿದೆ ಸರ್. ಹೌದಾ?
ಅದನ್ನು ನೀವು ಸಂಗ್ರಹ ಮಾಡಿದ ಬಂಡವಾಳದಲ್ಲಿ ಅಂದರೆ ಷೇರುದಾನದಲ್ಲಿ ಬಳಸೋ ಹಾಗಿಲ್ಲ? ಇಲ್ಲ ಸರ್, ಅದು ತೋಟಗಾರಿಕೆ ಇಲಾಖೆಯಿಂದ 3 ವರ್ಷ ನಮಗೆ ಹಣಕಾಸಿನ ಸಹಕಾರವನ್ನು ನೀಡಿದ್ದಾರೆ. ಯಾವ್ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ? ಅದು ಮ್ಯಾನೇಜ್ಮೆಂಟ್ ಕಾಸ್ಟ್ ಅಂತೇಳಿ ಕೊಡ್ತಾರೆ ಸರ್. ಅದರಲ್ಲಿ 3 ವರ್ಷದ ತನಕ ಕಂಪನಿ ನೋಂದಣಿ ಶುಲ್ಕ, ಜೊತೆಗೆ ಕಂಪನಿಗೆ ಬೇಕಾದಂಥ ಅಸೆಟ್ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ, ಜೊತೆಗೆ 3 ವರ್ಷದ ತನಕ CEO ಸಂಬಳ ಇರ್ಬೋದು, ಜೊತೆಗೆ ಆ ಒಂದು ಕಟ್ಟಡ ಬಾಡಿಗೆ, ವಿದ್ಯುತ್ ಬಿಲ್ಲು, ಪ್ರತಿಯೊಂದನ್ನು 3 ವರ್ಷದ ತನಕ ತೋಟಗಾರಿಕೆ ಇಲಾಖೆಯವರು 15 ಲಕ್ಷ ರೂಪಾಯಿ ತನಕ ನಮಗೆ ಸಹಕಾರವನ್ನು ನೀಡಿದ್ದಾರೆ ಸರ್. ನಿಮ್ಮ ಕಂಪನಿ ನೋಂದಣಿ ಆಗಿದೆಯಾ ಅವಾಗ? 2017 2/8/2017 ಆಗಸ್ಟಲ್ಲಿ ಸರ್. ಈಗ ಯಾರ್ಯಾರೆಲ್ಲ ಕೆಲಸ ಮಾಡ್ತೀರಿ? ನೀವು CEO ಇದ್ದೀರಿ? ನಾನು CEO ಇದ್ದೀನಿ. ಅಕೌಂಟೆಂಟ್ ಆಗಿ ಮನೋಜ್ LM ಅಂತ ಇದ್ದಾರೆ. ಜೊತೆಗೆ ಒಬ್ಬರು ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಒಬ್ಬರು ಸುಂದರ್ ಅನ್ನೋರನ್ನ ತೊಗೊಂಡಿದ್ದೀವಿ. ಜೊತೆಗೆ ಒಂದು ಹೆಣ್ಮಗಳನ್ನ ಇವಾಗ ಕೆಲಸಕ್ಕೆ ತೊಗೊಂಡಿದ್ದೀವಿ ಸರ್. ಅವರು ಕೂಡ ಅಕೌಂಟ್ಸನ್ನು ಕಲೀಲಿ ಅಂತೇಳಿ ನಮ್ಮದು ಬ್ರ್ಯಾಂಚ್ ಕೂಡ ಒಂದು ಓಪನ್ ಮಾಡಿದ್ದೀವಿ. ಅದರಿಂದ 4 ಜನ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜೊತೆಗೆ ಒಬ್ಬರು ನಮ್ಮ CHC ಏನು ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಏನು ನಾವು ಮಾಡ್ಕೊಂಡಿದ್ದೀವಿ, ಅಲ್ಲಿಗೆ ಒಬ್ಬರು ಡ್ರೈವರ್ ಕೂಡ ನಾವು ನೇಮಿಸ್ಕೊಂಡಿದ್ದೀವಿ ಸರ್. ಮಾದೇವಪ್ಪನವರೇ, ಈಗ ಬೋರ್ಡ್ ಮೀಟಿಂಗ್ಗಳನ್ನು ತಾವು ಮಾಡಬೇಕು, ಅಧ್ಯಕ್ಷರು ತಾವು. ಏನು ತಿಂಗಳಿಗೊಂದು ಮಾಡ್ತೀರಾ? 6 ತಿಂಗಳಿಗೊಂದು ಮಾಡ್ತೀರಾ? ತಿಂಗಳಿಗೊಂದು ಮಾಡ್ತಿದ್ದೆ. ಹೌದಾ? ಎಲ್ಲರೂ ಸೇರ್ಕತ್ತೀರಾ? ಬರ್ತಾರೆ ಸರ್. ಎಲ್ಲಿ ಸೇರ್ಕೊಂತೀರಿ ಸರ್? ಅಲ್ಲೇ ಮೈರಾಡದಲ್ಲಿ ಒಂದು ಆಫೀಸ್ ಇದೆ ಸರ್, ಅಲ್ಲೇ ಒಂದು ರೂಮ್ ಕೇಳ್ಕೊಂಡು ಮಾಡ್ತಿದ್ದೆ. ಹೌದಾ? ಬೋರ್ಡ್ ಮೀಟಿಂಗ್ ಮಾಡಿದಾಗ ಏನೇನು ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀರಿ? ಏನೇನು ಸಮಸ್ಯೆಗಳು ಪರಿಹರಿಸಿದ್ದೀರಿ ನಿಮ್ಮ ಮೀಟಿಂಗ್ಗಳಲ್ಲಿ ಹೇಳಿ. ಇದೇ ಸರ್, ಈಗ ಯಂತ್ರೋಪಕರಣ ಬಗ್ಗೆ ಏನು ಯಾವ ರೀತಿ ಮಾಡ್ಬೇಕಂತ ಇದೊಂದು. ಈಗ ನಾವು ಈಗ ಸೈಟ್ ತಗೊಳ್ಳೋಕ್ಕೆ ಈಗ ನಾವು ಬಾಡಿಗೆದಲ್ಲಿ ಇದ್ದೀವಿ ಸರ್. ಈಗ ಅದಕ್ಕಿಂತ ಈಗ ನಾವು ಸ್ವಂತ ಜಾಗ ತಗೊಂಡು ಬಿಲ್ಡಿಂಗ್ ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಇದು ಮಾಡಬೇಕು ಅಂದ್ಬಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಎಲ್ಲರೂ ಸಹಕಾರ ಕೊಡ್ತಾರೆ ಸರ್. ನಿರ್ದೇಶಕರು ಕೊಡ್ತಾರೆ ಅದೇನೋ ಹೇಳ್ತಾರಲ್ಲ, ಎತ್ತು ಏರ್ಗೆ ಹೇಳಿದ್ರೆ ಕೋಣ ನೀರಿಗೆ ಎಳೀತು ಅಂತ. ಇಲ್ಲ ಸರ್, ಆ ಥರದವ್ರು ಯಾರು ಇಲ್ಲ ಸರ್, ಡೈರೆಕ್ಟರ್. ಹೌದಾ? ಜನರನ್ನೆಲ್ಲ ಹೆಂಗೆ ವಿಶ್ವಾಸಕ್ಕೆ ತಗೊಂಡಿದ್ದೀರಿ? ಏನು ಸರ್? ಜನರನ್ನ, ಎಲ್ಲ ನಿರ್ದೇಶಕರನ್ನು ಅಧ್ಯಕ್ಷರ ಮಾತು ಕೇಳೋಂಗೆ ಹೆಂಗೆ ಮಾಡ್ಕೊಂಡಿದ್ದೀರಿ? ಇಲ್ಲ ಸರ್, ಎಲ್ಲರೂ ಕೇಳ್ತಾರೆ ಸರ್. ಎಲ್ಲರೂ ಕೇಳ್ತಾರೆ ಸರ್. ಹೌದಾ? ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಏನಿಲ್ಲ ಸರ್ ಅದು ನಿಮ್ಮಲ್ಲಿ? ಇಲ್ಲ ಇಲ್ಲ ಸರ್. ಈಗ ನೀವು ನಿರ್ದೇಶಕರುಗಳೆಲ್ಲ ಸೇರಿ ಕಂಪನಿಗೆ ಒಂದು ಆಸ್ತಿ ಖರೀದಿ ಮಾಡಬೇಕು ಅಂತಿದ್ದೀರಿ ಅಲ್ವೇ? ದುಡ್ಡೆಲ್ಲಿದೆ ನಿಮ್ಮ ಹತ್ರ ಖರೀದಿ ಮಾಡೋಕ್ಕೆ? ಈಗ ಲೋನ್ ತಗೊಂಡು ವ್ಯವಸ್ಥೆ ಮಾಡ್ಕೊಂಡು ಮಾಡೋದಲ್ಲ ಸರ್. ಹೌದಾ? ಈಗ 1/2 ಎಕರೆ ತಗೊಂಡಿದ್ದೀವಿ ಸರ್. ಈಗ ಹೇಳಿ ಲಲಿತಾ ಅವರ, ಯಾವ ತರಹ ಈಗ 3 ವರ್ಷ ಸರ್ಕಾರದವರು ಸಹಾಯ ಮಾಡಿದ್ರು ತಮಗೆ, ಆದರೆ ನೀವು ಮಾಡಿದ್ದು 2017ರಲ್ಲಿ. 3 ವರ್ಷ ಆಯಿತು, ಆಮೇಲೂ 3 ವರ್ಷ ಕಳೆದ್ಬಿಟ್ಟಿದೆ. ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ನಿಮ್ಮ ಕಂಪನಿಯನ್ನು? ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಅವ್ರು ಏನು ಸಪೋರ್ಟ್ ಮಾಡಿದ್ರು ಆವಾಗಲೇ ನಾವು ಬಿಸ್ನೆಸ್ಗೆ ಇಳಿದ್ವಿ ಸರ್. ಸಂಸ್ಥೆ ಒಂದು, ಯಾಕಂದರೆ ಅವ್ರು 3 ವರ್ಷ ಸಪೋರ್ಟ್ ಮಾಡಿದ್ಮೇಲೆ ಮತ್ತೆ ನಿಲ್ಲಿಸಿದ ಮೇಲೆ ನಮ್ಮದು ಕಂಪ್ನಿ ನಡ್ಕೊಂಡು ಹೋಗ್ಬೇಕಲ್ಲ, ಆ ಬೇಸ್ ಮೇಲೆ ನಾವು ಪ್ರಾರಂಭದಲ್ಲೇ ಕಂಪ್ನಿಗೆ ಬೇಕಾಗಿರುವಂತಹ ಎಲ್ಲ ಒಂದು ಲೈಸೆನ್ಸ್ಗಳು, ಈಗ ಆ ಭಾಗದಲ್ಲಿ ನಾವೇನು ಒಂದು ಕಂಪ್ನಿ ತೆರೆದಿದ್ದೀವಿ ಅಲ್ಲಿ ರೈತರಿಗೆ ತುಂಬ ಕಷ್ಟ ಇತ್ತು. ಬಿತ್ತನೆ ಬೀಜ ತೊಗೋಬೇಕು, ರಾಸಾಯನಿಕ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ತೊಗೋಬೇಕು, ಅಥವಾ ಒಂದು ಕೀಟನಾಶಕ ತೊಗೋಬೇಕು ಅಂತಂದರೆ ಈ ಕಡೆ ಕೊಳ್ಳೇಗಾಲ 15 ಕಿಲೋಮೀಟ್ರ್, ಆ ಕಡೆ 115 ಕಿಲೋಮೀಟ್ರ್ ಹೋಗ್ಬೇಕಿತ್ತು. ಮತ್ತು ಈಗ ಸೀಸನ್ ಬರುತ್ತೆ ನಮ್ಮಲ್ಲಿ, ಜೋಳ, ಭತ್ತ, ಕಬ್ಬು. ಆ ಸೀಸನ್ ಬಂದಾಗಲೂ ಕೂಡ ಯೂರಿಯಾ ಅಥವಾ ಬೇರೆ DAP ಬೇರೆ ಗೊಬ್ಬರಗಳು ತೊಗೋಬೇಕು ಅಂತಂದರೆ ಬೇರೆ ಕಡೆಗಿನ್ನ ಏನು MRPಗಿನ್ನ ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಕೊಟ್ಟು ತೊಗೊಳ್ಳುವಂಥದ್ದು, ಮತ್ತು ಆಟೋ ಬಾಡಿಗೆಗೆ ಜಾಸ್ತಿ ಕೊಡುವಂಥದ್ದು, ಅದೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು. ಆವಾಗ ನಾವು ನಿರ್ದೇಶಕರ ಸಭೆಯಲ್ಲಿ ನಾವು ಚರ್ಚೆ ಮಾಡಿ, ನಾವು ಮೊದಲಿಗೆ ರಾಸಾಯನಿಕ ಗೊಬ್ಬರ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಕೀಟನಾಶಕ, ಬಿತ್ತನೆ ಬೀಜ ಎಲ್ಲ ಕಾಮಗಿರಲ್ಲೇ ಸಿಗಬೇಕು ರೈತರಿಗೆ. ಇಲ್ಲೇ ಸಿಗಂಗೆ ಫಸ್ಟ್ ನಾವು ಆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡೋಣ, ತದನಂತರ ಬೇರೆ ಕಾರ್ಯಕ್ರಮಗಳನ್ನ ನಾವು ಬದಿಗೆ ತಗೊಳ್ಳೋಣ ಅಂತೇಳಿ ನಾವು ಮೊದಲಿಗೆ ಎಲ್ಲ ಲೈಸೆನ್ಸ್ಗಳನ್ನ ಪಡ್ಕೊಂಡ್ವಿ. ಯಾವ್ಯಾವ ಲೈಸೆನ್ಸ್ ತೊಗೊಂಡ್ರಿ ಹೇಳಿ ಸರ್? ಮೊದಲಿಗೆ ಬಿತ್ತನೆ ಬೀಜ ಮಾರಾಟದ ಲೈಸೆನ್ಸನ್ನು ತೊಗೊಂಡ್ವಿ ಕೃಷಿ ಇಲಾಖೆಯಿಂದ. ಜೊತೆಗೆ ರಾಸಾಯನಿಕ ಗೊಬ್ಬರ ಮಾರಾಟದ ಲೈಸೆನ್ಸ್ ತೊಗೊಂಡ್ವಿ, ಕ್ರಿಮಿನಾಶಕಗಳ ಮಾರಾಟದ ಲೈಸೆನ್ಸ್ ತೊಗೊಂಡ್ವಿ, APMC ಇಂದ APMC ಲೈಸೆನ್ಸ್ ಕೂಡ ತೊಗೊಂಡ್ವಿ, ಔಟ್ಪುಟ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತೇಳಿ. ಇದು 3 ತೊಗೊಂಡು ಇದ್ರ ಜೊತೆಗೆ ನಾವು ಟಾರ್ಪಲಿನ್ಸು, ಸ್ಪ್ರೇಯರ್ಸು, ಎಲ್ಲೆಲ್ಲಿ ಕಡಿಮೆ ನಮಗೆ ಕಂಪ್ನಿಗಳಿಂದ ತರಿಸಿ ಆದಷ್ಟು ಕಡಿಮೆಗೆ ರೈತರಿಗೆ ಇಲ್ಲಿ ಎಲ್ಲ ಸಿಗಬೇಕು, ಎಲ್ಲ ಸೌಲಭ್ಯವನ್ನು ನಾವೇ ನಮ್ಮ ಕಂಪ್ನಿಯಿಂದ ನಮ್ಮ ರೈತರಿಗೆ ಕೊಡಬೇಕು, ಇಲ್ಲಿ ಶೇರ್ದಾರರಿಗೂ ಕೊಡಬೇಕು, ಶೇರ್ ಇಲ್ಲದೆ ಇರೋವಂಥ ರೈತರಿಗೂ ನಾವು ಕೊಡಬೇಕು ಅಂತೇಳಿ ಒಂದು ಯೋಜನೆನ ತಗೊಂಡು ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲೇ ನಾವು ಸುಮಾರು 1.5 ಕೋಟಿ ವ್ಯವಹಾರವನ್ನು ಮಾಡಿದ್ವಿ ಸರ್ 2018-19ರಲ್ಲಿ ಪ್ರಾರಂಭದಲ್ಲೇ. ಅವಾಗ ನಾವು ಕಂಪ್ನಿ ಕಟ್ಟಿದಾಗ ಪ್ರಾರಂಭದಲ್ಲಿ ಇದೆಲ್ಲ ತಂದು ಕೊಟ್ಟಾಗ ರೈತರು ಖುಷಿಯಾಗಿದ್ದೇನೆಂದರೆ ಕಡಿಮೆ ದರದಲ್ಲಿ ಎಲ್ಲ ಸಿಗ್ತಾ ಇದೆ, ನಮಗೆ ತಕ್ಷಣಕ್ಕೆ ಸಿಗ್ತಾ ಇದೆ, ಕೇಳಿದ ತಕ್ಷಣ ಸಿಗ್ತಾ ಇದೆ, ನಾವೇನೇನು ಕೇಳ್ತೀವಿ ಅದನ್ನು ನಮ್ಮ ಕಂಪ್ನಿಯಲ್ಲಿ ತರಿಸ್ಕೊಡ್ತಾ ಇದ್ದಾರೆ. ಅಲ್ಲಮ್ಮ, ಕಡಿಮೆ ದರ ಕೊಟ್ಟರೆ ನಿಮಗೆ ನಷ್ಟ ಆಗಲ್ವೇ? ಅಂದರೆ ಸರ್, ಈಗ ಬೇರೆ ಕಡೆ ಅಂದರೆ ಅವ್ರದ್ದು ಲಾಭ ಬೇರೆ ಎಲ್ಲ ಇಟ್ಕೊಂಡಿರ್ತಾರೆ, ನಮಗೆ ನಮ್ಮ ಕಂಪ್ನಿ ಶೇರ್ದಾರರಿಗೇನೆ ಲಾಭ ಬಂದರೂ ಶೇರ್ದಾರಿಗೇನೆ. ಸೊ ಅದರಿಂದ ನಾವು ಮೊದಲಿಗೇನೆ ನಾವು ಕಡಿಮೆ ದರದಲ್ಲಿ ಈಗೇನು ಈಗ ಒಂದು ಅವ್ರು 100 ರೂಪಾಯಿ ಕೊಡ್ತಾರೆ ಅಂದರೆ ಒಂದು 50 ರೂಪಾಯಿ ನಾವು ಏನು ನಮ್ಮದು ಕಾಸ್ಟ್ ಏನಿದೆ ಅದು ಇಟ್ಕೊಂಡು ಆ ಥರ ಕೊಡೋಣ ಅಂತೇಳಿ ಯೋಚನೆ ಮಾಡಿದ್ವಿ. ಈಗ ಅಂಗಡಿ ಎಲ್ಲಿ ಮಾಡಿದ್ರಿ ತಾವು? ಕಾಮಗೆರೆ.
ಕಾಮಗೆರೆಯಲ್ಲೇ ಮೇನ್ ರೋಡಲ್ಲಿ ಆಸ್ಪತ್ರೆ ಹತ್ರ ಮಾಡಿದ್ದೀವಿ ಸರ್. ಓಕೆ, ಏನೇನು ಮಾರಾಟ ಮಾಡ್ತೀರಿ ಮಧುವಪ್ಪನವರೇ ನಿಮ್ಮ ಅಂಗಡಿನಲ್ಲಿ? ಸರ್ ಗೊಬ್ಬರ ಮಾಡೋದು ಸರ್, ಗೊಬ್ಬರ, ಔಷಧಿ, ಬಿತ್ತನೆ ಬೀಜ, ಟಾರ್ಪಲಿನ್ನು, ಸ್ಪೇರು ಎಲ್ಲ ಮಾಡ್ತೀವಿ ಸರ್. ಓಕೆ, ಅಂದರೆ ನಿಮ್ಮ ಷೇರುದಾರರು ಎಲ್ಲರೂ ಏನು ಬೇಕಿದ್ರು ಅವ್ರು ಅಲ್ಲೇ ಬಂದು ತಗೋಬೇಕು ಸರ್? ತಗೊಳ್ಳೋರು ತಗೊಳ್ದಾದ್ರು ಹೊರಗಡೆನೂ ಹೋಗ್ತಾರೆ ಸರ್. ಅದು ಅವ್ರನ್ನೇನು ಈಗ ಅವ್ರಿಗಿಂತ ಷೇರುದಾರಗಿಂತ ಹೊರಗಡೆ ಜಾಸ್ತಿ ತಗೊಳ್ತಾ ಇದಾವೆ ಸರ್. ಹೌದು ಸರ್. ಅಂದರೆ ಬೇರೆಯವರು ಬಂದು ಬೇರೆಯವ್ರು ಇವ್ರಿಗಿಂತ ಅವರೇ ಜಾಸ್ತಿ ಸರ್ ಈಗ ಬರ್ತಾ ಇದ್ದವರು. ಹೌದು ಸರ್. ಯಾಕೆ ನಿಮ್ಮ ಷೇರುದಾರರು ಯಾಕೆ ಬರೋಲ್ಲ? ಅವರು ಬರ್ತಾರೆ ಸರ್. ಈಗ ನಮ್ಮಲ್ಲಿ ಏನಿದೆ ಅಂತ ನಾವು ಸಾಲ ಕೊಡಲ್ಲ, ಆದರೆ ಅದು ಮೇಯ್ನು. ಈಗ ರೈತರಿಗೆ ಸಾಲ ಎಲ್ಲಿ ಸಿಗುತ್ತೆ ಅಲ್ಲಿಗೂ ಸೀಸನ್ ಹೋಗ್ತಾರೆ ಸರ್. ಈಗ ದುಡ್ಡಿರೋರು ಏನು ಮಾಡ್ತಾರೆ, ನಮ್ಗೆ ಇಲ್ಲೇ ಕಮ್ಮಿ ಸಿಗುತ್ತೆ, ನಾವು ಇಲ್ಲೇ ತಗೊಂಡ್ಬಿಟ್ಟು ತಗೋತಾ ಇರ್ತಾರೆ ಸರ್. ಹೌದು ಸರ್. ಅಲ್ಲರಪ್ಪ, ನಿಮ್ಮ ಷೇರುದಾರರಿಗೆ ವಿಶ್ವಾಸ ಮೂಡಿ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ವ್ಯವಹಾರ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ ಸರ್. ಅಲ್ವಾ? ಆಗುತ್ತೆ ಅಲ್ವಾ? ಈಗ ಅವ್ರಿಗೆ ಸಾಲ ಕೊಡ್ಬೇಕಲ್ಲ, ಸಾಲ ಎಲ್ಲಿಂದ ಕೊಡೋದು ಸರ್? ಅಲ್ಲ ಪಾಪ ಷೇರ್ದಾರ ಅಲ್ವಾ, ಹೇಳಿದಂತ ಅವ್ರೆ ಸರ್. ಎಲ್ಲರೂ ವ್ಯವಹಾರ ಮಾಡ್ತಾರೆ. ಅಂದರೆ ಕೆಲವರು ಸಾಲದವರು ಆ ಥರ ಇರೋರು ಅಡ್ವಾನ್ಸ್ ತಗೊಳ್ಳೋಂಥವ್ರು ಬೇರೆ ಕಡೆ ಹೋಗ್ತಾರೆ. ಅದು ಬಿಟ್ಟರೆ ನಮಗೆ 75% ನಮ್ಮ ಷೇರ್ದಾರರು ಎಲ್ಲರೂ ಬಂದು ವ್ಯವಹಾರ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು 25 ಭಾಗ ಬೇರೆ ರೈತರು ಕೂಡ ಬಂದು ಕಡಿಮೆಗೆ ಸಿಗುತ್ತೆ ಅನ್ನೋದ್ರ ಜೊತೆಗೆ ನಾವು ಒಂದು ಫೀಲ್ಡನ್ನು ವಿಸಿಟ್ ಮಾಡ್ತೀವಿ ಸರ್. ರೈತರ ಒಂದು ಜಮೀನಿಗೆ KVKಯಿಂದ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ ನಮಗೆ. ಆ ತರಬೇತಿ ಆಧಾರದಲ್ಲಿ ಮತ್ತು ಕೆಲವೊಂದು ತರಬೇತಿಗಳನ್ನ KVKಯಿಂದ ಮಾಡಿಸ್ತಾ ಇದ್ದೀವಿ. ರೈತರಿಗೆ ಯಾವ್ಯಾವ ಬೆಳೆ ಬೆಳಿಬೇಕು, ಆ ಬೆಳೆಗೆ ಸಂಬಂಧಪಟ್ಟಾಗೆ ಏನು ಅವಶ್ಯಕತೆಗಳನ್ನ ಪೂರೈಸಬೇಕು ರೈತರು ಅನ್ನೋದನ್ನ ಮಾಹಿತಿಗಳನ್ನೆಲ್ಲ ನಾವು ಜಾಸ್ತಿ ಕೊಡೋದ್ರಿಂದ, ಜೊತೆಗೆ ನಾವು ಫೀಲ್ಡ್ ವಿಸಿಟ್ ಮಾಡಿ ಏನು ಬೆಳೆ ಹಾಕಿದ್ದಾರೆ, ಬೆಳೆಗೆ ಏನು ಸಮಸ್ಯೆ ಇದೆ, ನ್ಯೂಟ್ರಿಯೆಂಟ್ ಸಮಸ್ಯೆ ಇದೆಯಾ ಅಥವಾ ರೋಗ ಬಾಧೆ ಇದೆಯಾ ಏನು ಅಂತೇಳಿ ನಾವು ವಿಸಿಟ್ ಮಾಡೋದ್ರಿಂದ ಸ್ವಲ್ಪ ರೈತರು ನಮ್ಮ ಕಂಪ್ನಿಗೆ ಜಾಸ್ತಿ ಬರ್ಲಿಕ್ಕೆ ಇಷ್ಟಪಡ್ತಾರೆ ಸರ್. ನೀವೀಗ ತಾಂತ್ರಿಕ ಸೇವೆಗಳನ್ನು ಕೂಡ ಕಂಪನಿಯಿಂದ ಕೊಡ್ತಾ ಇದ್ದೀವಿ? ಹೌದು ಸರ್. ಹೌದಾ? ಹೌದು ಸರ್. ನೀವು ಹೋಗ್ತೀರೇನ್ರಿ ಮಧುವಪ್ಪನವ್ರೆ? ಇಲ್ಲ ಸರ್. ಇಲ್ಲ ಸರ್. ನಿಮ್ಮ ಜಮೀನು ನೋಡ್ಕೊಂಡ್ರೆ ಸಾಕು ಅಂತ ನಿಮಗೆ ಅಂಗಡಿ ಇದೆ, ಜಮೀನಿದೆ. ಈಗ ಅದೇನೋ ಯಂತ್ರ ಕೊಡ್ತೀವಿ ಅಂತಂದ್ರಿ. ಹೌದು ಸರ್. ಏನದು? ಟ್ರ್ಯಾಕ್ಟರ್ ಸರ್. ಟ್ರ್ಯಾಕ್ಟರ್ ಉಳುವೆ ಮೇಘ ಸರ್. ಅಂದ್ರೆ ನೀವು ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ನಮ್ಮ ಕಂಪ್ನಿಲಿ ಇದೆಲ್ಲ ಸರ್. ಹೌದಾ? ಹೌದು ಸರ್. ಕಂಪ್ನಿಲಿ 2 ಟ್ರ್ಯಾಕ್ಟರ್ ಇದೆ ಸರ್, ಅದು ಕಳಿಸ್ಕೊಡುತ್ತೆ ಉಳಕ್ಕೆ. ಹೌದು. ಟ್ರ್ಯಾಕ್ಟರ್ ಒಂದೇನಾ ಅಥವಾ ಇನ್ನೇನಾದ್ರು ಇಟ್ಕೊಂಡಿದ್ದೀರಾ? ಏನು ಸರ್? ಟ್ರ್ಯಾಕ್ಟರ್ ಜೊತೆಗೆ ಏನಾದರೂ ಉಳೋ ಉಪಕರಣ? ಉಳೋ ಉಪಕರಣ ಇದೆ ಸರ್. ಹೌದಾ? ಏನೇನಿದೆ? ಬಾಂಡ್ಲಿ ಇದೆ, 5 ಇದೆ, ಆಮೇಲೆ ಬಿತ್ತನೆ ಮಾಡೋ ಕೂರ್ಗೆನೂ ಇದೆ. ಅದರದ್ದೆಲ್ಲ ನಿರ್ವಹಣೆ ಕಂಪ್ನಿಯಿಂದಲೇ ಮಾಡ್ತೀರಾ? ಕಂಪ್ನಿಯಿಂದ ಮಾಡ್ತೀವಿ. ಹೌದಾ? ನೀವು ತಗೊಂಡು ಹೋಗ್ತೀರಾ ಟ್ರ್ಯಾಕ್ಟರ್ನ? ಏನು ಸರ್? ನಾವು ತಗೊಂಡು ಜಮೀನು ಉಳಿದಾಗೆ ಅಥವಾ ನೀವೇ ಒಂದು ಮಡಿಕೊಬಿಟ್ಟಿದ್ದೀರಾ? ಇಲ್ಲ ಸರ್. ಇಲ್ಲ ಸರ್. ಓಕೆ, ಎಲ್ಲರೂ ಕೂಡ ಹೋಗ್ತಾ ಇದೆ ಈ ಸೇವೆನ ಬಳಸ್ಕೊತಾ ಇದ್ದಾರೆ ಸರ್. ಹೇಗೆ ಮಾಡಿದ್ರಿ ಹೇಳಮ್ಮ ಲಲಿತಾ ಅವ್ರೆ? ಸರ್, ಅದಕ್ಕೆ 25 ಲಕ್ಷ ರೂಪಾಯಿ ಕೃಷಿ ಇಲಾಖೆಯಿಂದ ಸಹಾಯಧನ ಇತ್ತು ಸರ್. ಅದರಲ್ಲಿ ನಾವು 19,80,000 ರೂಪಾಯಿ ಕೃಷಿ ಇಲಾಖೆಯಿಂದ ಕೊಟ್ಟಿದ್ರು. ಇನ್ನು ಉಳಿದಿದ್ದ 8 ಲಕ್ಷ ರೂಪಾಯಿನ ನಾವು ಷೇರು ಹಣದಲ್ಲಿ ಹಾಕಿದ್ವಿ ಸರ್. ಅದಕ್ಕೆ ಪ್ರಾರಂಭದ ಹಂತದಲ್ಲಿ 2018ರಲ್ಲೇ ನಮಗೆ ನೀಡಿದ್ರು. ಅವಾಗ ಬೇರೆ ಯಾವುದೇ ಒಂದು ಬಿಸ್ನೆಸ್ ಅಮೌಂಟ್ ಇಲ್ಲದೆ ಇರೋದ್ರಿಂದ ನಾವು ಷೇರು ಹಣವನ್ನೇ ಅದಕ್ಕೆ ಬಳಸ್ಕೊಂಡ್ವಿ. 2 ಟ್ರಾಕ್ಟರ್ನ ಕೊಟ್ಟಿದ್ದಾರೆ, ಜೊತೆಗೆ ರೋಟಾವೇಟ್ರು, ಟಿಲ್ಲರು, 5 ನೇಗ್ಲು, ಅದಕ್ಕೆ ಸಂಬಂಧಪಟ್ಟ ಅಸೆಸರೀಸ್ ಎಲ್ಲ ಕೊಟ್ಟಿದ್ದಾರೆ. ವಾಟರ್ ಟ್ಯಾಂಕ್ ಇರ್ಬೋದು, ಮಲ್ಚಿಂಗ್ ಮಿಷಿನ್ ಇರ್ಬೋದು, ಬಿತ್ತನೆ ಕೂರಿಗೆ ಇರ್ಬೋದು, ಇದನ್ನೆಲ್ಲ ನಾವು ತೊಗೊಂಡಿದ್ದೀವಿ ಸರ್. ಅದಕ್ಕೆ ನಾವು ಲಾಗ್ ಬುಕ್ಕನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಜೊತೆಗೆ ರೈತರು ಮೊದಲಿಗೆ ಅವ್ರಿಗೆ ಏನು ಅವಶ್ಯಕತೆ ಇದೆ, ರೋಟಾವೇಟ್ರ್ ಬೇಕು, ಏನು ಬೇಕು ಅಂತ ಫಸ್ಟ್ ಇಂಡೆಂಟ್ ಮಾಡ್ತಾರೆ. ಇಂಡೆಂಟ್ ಮಾಡಿದ ಜಾಗಕ್ಕೆ ನಮ್ಮಲ್ಲಿ ಒಬ್ಬರು ಡ್ರೈವರನ್ನು ಇಟ್ಕೊಂಡಿದ್ದೀವಿ, ಅವರನ್ನು ನಾವು ಕಳಿಸ್ಕೊಡ್ತೀವಿ. ಹೋಗುವಾಗ ರೀಡಿಂಗ್ ಬರ್ಕೊಳ್ಳೋದಿರ್ಬೋದು, ಅಲ್ಲಿ ಉಳುಮೆ ಆದಮೇಲೆ ರೀಡಿಂಗ್ ಇರ್ಬೋದು. ಅಂದರೆ ರೈತರಿಗೆ ಏನಂತಂದರೆ ಯಾಕೆ ನಮ್ಮ ಟ್ರ್ಯಾಕ್ಟರ್ನ ಇಷ್ಟಪಡ್ತಾರೆ ಅಂದರೆ, ಯಾವುದೇ ಒಂದು ಚೆನ್ನಾಗಿ ಉಳುಗೆಲ್ಸವನ್ನು ಮಾಡ್ಕೊಡೋದ್ರ ಜೊತೆಗೆ ಟೈಮಿಂಗ್ಸ್ ಏನಾಗಿದೆ ಆ ಟೈಮಿಂಗ್ಸ್ನ ಅವ್ರಿಗೆ ಕೊಡ್ತೀವಿ. ನಿಲ್ಲಿಸಿದ್ದು ಕೂತಿದ್ದು ಅದಕ್ಕೆಲ್ಲ ನಾವು ಅವ್ರಿಗೆ ಲೆಕ್ಕ ಕೊಡಲ್ಲ. ಈಗ ಬೇರೆ ಟ್ರ್ಯಾಕ್ಟರ್ಗಳು ಅಂದರೆ ಒಂದು ಅವರು ನೀಟಾಗಿ ಇನ್ನೊಂದು ಸರಿ ಕರೀಲಿ ಅಂತೇಳಿನೂ ಉಳುಗೆಲ್ಸ ಅಷ್ಟೊಂದು ಚೆನ್ನಾಗಿ ಮಾಡಿಕೊಡಲ್ಲ. ಜೊತೆಗೆ ಅವರು ದುಡ್ಡನ್ನು ಕೂಡ ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಕೆಲಸನೂ ಕೂಡ ಟೈಮ್ ಸ್ವಲ್ಪ ಜಾಸ್ತಿ ತಗೋತಾರೆ. ನಮ್ಮಲ್ಲಿ ಎಷ್ಟು ಟೈಮಿಗೆ ಅದು ಮುಗಿಬೇಕು ಅಷ್ಟಕ್ಕೆ ಮುಗಿಸ್ಕೊಡ್ತೀವಿ. ಅದರಿಂದ ನಮ್ಮ ಒಂದು ಟ್ರ್ಯಾಕ್ಟರ್ನ ರೈತರು ಬಳಸ್ಕೊತಾ ಇದ್ದಾರೆ. ವೇಳೆ ಹಾಳಾಗ್ಬಿಟ್ರೆ ಏನು ಮಾಡ್ತೀರಮ್ಮ? ಸರ್, ರಿಪೇರೀಸ್ ಎಲ್ಲ ಮಾಡಿಸ್ಕೊಂತೀವಿ. ಅದು ನಿಮ್ಮದೇ ಖರ್ಚು? ಕಂಪ್ನಿದೇ ಖರ್ಚಲ್ಲಿ ಮಾಡ್ಕೊಂತೀವಿ ಸರ್. ಅದರಿಂದ ಏನು ಲಾಸ್ ಇಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಹೌದೇನ್ರಿ ಮಾಧವ್? ಸೀಸನ್ ಅಲ್ಲಿ ಬಿತ್ತನೆ ಕೂರ್ಗೆ ಸೀಸನ್ ಬಂದಾಗ ಜೋಳ ಬಿತ್ತನೆ ಮಾಡ್ಲಿಕ್ಕೆ ಅಂತೇಳಿ ಒಂದು 3 ತಿಂಗಳು ನಮಗೆ ತುಂಬಾನೇ ಸೀಸನ್ ಚೆನ್ನಾಗಿ ಬರುತ್ತೆ ಸರ್. ಆವಾಗ ಬಿತ್ತನೆ ಕೂರ್ಗೆಗೆ ತುಂಬಾ ಡಿಮ್ಯಾಂಡ್ ಬರುತ್ತೆ. ರೈತರು ಕಾಯ್ದು ಕರ್ಕೊಂಡು ಹೋಗಿ ಒಡ್ಸ್ಕೊಳ್ಳುವಂಥದ್ದು 3 ತಿಂಗಳಲ್ಲಿ ನಮಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಒಂದು ಬಿತ್ತನೆ ಕೂರ್ಗೆಗೆ ಇಡೀ ನಮ್ಮ 100 ತಾಲೂಕಲ್ಲಿ ನಮ್ದು ಒಂದೇನೆ ಬಿತ್ತನೆ ಕೂರ್ಗೆ ಇರೋದು. ಸೊ ಆ ಭಾಗದಲ್ಲಿ ತುಂಬಾ ಚೆನ್ನಾಗಿ ಬಿತ್ತನೆ ಕೂರ್ಗೆನ ಬಳಸ್ಕೊತಾ ಇದ್ದಾರೆ ರೈತರು. ಜೊತೆಗೆ ರೋಟಾವೇಟ್ರ್ ಬಂದು ಬಾಳೆ ಮಲ್ಚಿಂಗ್ ರೋಟಾವೇಟ್ರ್ ನಮ್ದಿದೆ. ಎಲ್ಲರಿಗಿಂತ ಒಂದು 200 ರೂಪಾಯಿ ಕಡಿಮೆ ಹೊಡಿತಾ ಇದ್ದೀವಿ. ಸೊ ಅದರಿಂದ ಆಮೇಲೆ ಕೆಲಸ ಕೂಡ ಜಾಂಡಿಯರ್ ಟ್ರ್ಯಾಕ್ಟರ್ ನಮ್ಮ ಹತ್ರ ಇರೋದ್ರಿಂದ ಕೆಲಸ ಕೂಡ ಚೆನ್ನಾಗಾಗುತ್ತೆ ಅಂತೇಳಿ ಕಾಯ್ದು ಓಡಿಸ್ಕೊಳ್ಳುವಂಥದ್ದು ಕೂಡ ಇದೆ ಸರ್. ಅಂದರೆ ಈಗ ನಿಮ್ಮ ಒಂದು ಯಂತ್ರಧಾರೆ ಸೆಕ್ಷನ್ನಿಂದ
ನಿಮಗೆ ವರ್ಷಕ್ಕೆ ಆದಾಯ ಎಷ್ಟು ಬರ್ತಾ ಇದೆ ನಿಮ್ಮ ಕಂಪ್ನಿ? ಸರ್ ಒಟ್ಟು 10 ಲಕ್ಷ ರೂಪಾಯಿ ತನಕ ಅದರಲ್ಲಿ ದುಡಿತೀವಿ. ಅಂದರೆ 9.5 ಲಕ್ಷ ಖರ್ಚು ಬರ್ತಾ ಇದೆ, 50,000 ರೂಪಾಯಿ ಆದಾಯ ಬರ್ತಾ ಇದೆ. ಅದರಲ್ಲಿ ನಾವು ಇನ್ಸೂರೆನ್ಸು ಅದು ಒಂದು ಮೇಂಟೆನೆನ್ಸ್ಗೆ ಬಳಸ್ಕೊತೀವಿ ಸರ್. ಹೌದಾ? ಓಕೆ ಓಕೆ, ಪರವಾಗಿಲ್ಲ ಅಲ್ವೇ? ಅಂದರೆ ಅದರಲ್ಲಿ ರೈತರಿಗೂ ಕೂಡ ಈಗ ಬೇರೆಯವ್ರು 1,000 ರೂಪಾಯಿಗೆ ಉಳುಗೆಲ್ಸ ಮಾಡ್ತಾರೆ ಅಂದರೆ ನಾವು 900 ರೂಪಾಯಿಗೆ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಲಾಭ ಅಂತಿಲ್ಲ, ರೈತರಿಗೆ ಲಾಭ ಆಗಬೇಕು ಅದರಲ್ಲಿ. ಅಲ್ಲಮ್ಮ, ಈಗ ಅಕ್ಕಪಕ್ಕದವರೆಲ್ಲ ಕಡಿಮೆ ಬೆಲೆಗೆ ಉತ್ಪನ್ನ ಮಾರ್ತೀನಿ ಅಂತೀರಿ, ಕಡಿಮೆ ಬೆಲೆಗೆ ಟ್ರ್ಯಾಕ್ಟರ್ನ ಕಳಿಸ್ತೀನಿ ಅಂತೀರಿ, ಯಾರು ಬಂದು ನಿಮ್ಮ ಹತ್ರ ಜಗಳ ಕಾಯೋದಿಲ್ವೇ? ತುಂಬಾನೇ ಸಮಸ್ಯೆ ಆಗಿದೆ ಸರ್. ಅದು ಡೀಲರ್ಗಳು, ಹೊರಗಡೆ ಡೀಲರ್ಗಳಿರ್ಬೋದು, ಕಂಪ್ನಿಗಳಿರ್ಬೋದು, ನೀವು ಕಡಿಮೆ ದರಕ್ಕೆ ಗೊಬ್ಬರ ಕೊಡ್ತಾ ಇದ್ದೀರಾ, ಔಷಧಿ ಕೊಡ್ತಾ ಇದ್ದೀರಾ, ನಾವು ನಿಮಗೆ ಸ್ಟಾಕನ್ನು ಇನ್ ಟೈಮ್ಗೆ ಕೊಡಲ್ಲ ಅಂತೇಳಿ ಗಲಾಟೆ ಮಾಡಿರೋದು ಉಂಟು. ಆಗ ರೈತರು ಹೋಗಿ ಬೇರೆ ಕಡೆ ಕಂಪ್ಲೇಂಟ್ ಮಾಡಿ ಅವರು ಅಂಗಡಿಗಳನ್ನವರು ಕೂಡ ಇವ್ರಿಗೆ ಸ್ಟಾಕ್ ಕೊಡಬೇಡಿ ನಿಲ್ಲಿಸಿ ಅಂತ ಹೇಳಿರೋದು ಉಂಟು. ಸಾಕಷ್ಟು ಸಮಸ್ಯೆಗಳು ಪ್ರಾರಂಭದಲ್ಲಿ ನಮಗೆ ಸ್ಟಾಕ್ ಕೊಡದೇ ಇರುವಂಥದ್ದು, ಯೂರಿಯಾ ಇನ್ ಟೈಮ್ ಬರದೇ ಇರುವಂಥದ್ದು, ಔಷಧಿಗಳ ಕಂಪ್ನಿಯವರು ನಿಮಗೆ ಲೈಸೆನ್ಸ್ ಡೀಲರ್ಶಿಪ್ ಕೊಡಲ್ಲ ಅನ್ನುವಂಥದ್ದು ಸುಮಾರು 1-2-3 ವರ್ಷ ತುಂಬ ಸಮಸ್ಯೆ ಆಯಿತು. ಈಗ ಏನಿಲ್ಲ, ಅದಕ್ಕೆ ರೈತರ ಕಂಪ್ನಿ ಹೊಂದ್ಕೊಂಡಿದ್ದಾರೆ ಸರ್. ರೈತರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾವುದೇ ಲಾಭ ಇಲ್ಲದೇನೆ ರೈತರಿಗೆ ಲಾಭ ಮಾಡ್ತಾ ಇರೋದ್ರಿಂದ ಎಲ್ಲರೂ ನಮಗೆ ಇವಾಗ ಏನು ಸಮಸ್ಯೆ ಮಾಡ್ತಾ ಇಲ್ಲ ಸರ್. ಅಲ್ಲ, ನೀವು ಚಿಲ್ಲರೆ ಅಂಗಡಿ 41 ವರ್ಷದಿಂದ ನಡೆಸ್ತಾ ಇದ್ದೀರಿ, ವ್ಯಾಪಾರದಲ್ಲಿ ಭಾರಿ ಅನುಭವ ಇರಬೇಕು ನಿಮಗೆ ಅಲ್ವೇ? ಈ ಕೃಷಿ ಉತ್ಪನ್ನಗಳದ್ದು ಪರಿಕರಗಳ ವ್ಯಾಪಾರದಲ್ಲಿ ಹೆಂಗೆ ಮಾಡಿದ್ರೆ ಲಾಭ ಜಾಸ್ತಿ ಮಾಡ್ಬೋದು ಸರ್? ಈಗ ನಾವು ಲಾಭ ಮಾಡೋಕ್ಕೇನು ಕಂಪ್ನಿಗಳು ಕಟ್ಟಿಲ್ವಲ್ಲ ಸರ್, ರೈತರಿಗೆ ಅನುಕೂಲ ಆಗಲಿ ಅಂತ ಕಂಪ್ನಿ ಮಾಡಿರೋದು. ಆಯ್ತರಪ್ಪ, ಲಾಭನೇ ಮಾಡಲಿಲ್ಲ, ದುಡ್ಡೇ ಬರಲಿಲ್ಲ ಅಂದ್ರೆ ಮುಳುಗೋಗಲ್ವ? ಅದೇ ಹೆಂಗೆ ಸರ್ ಮುಳುಗೋಗುತ್ತೆ? ಈಗ ನೀವೇನು ಬಂಡವಾಳ ಹಾಕಿದ್ದೇವೆ, ಬಂಡವಾಳದ ಮೇಲೆ ತಾನು ಲಾಭ ಮಾಡ್ಕೊಂತ ನಾವು ಇದು ಮಾಡ್ಬೇಕಾರೆ ಎಲ್ಲನೂ ಸುಲಿಗಿಂತ ಕಮ್ಮಿ ಕೊಟ್ಬಿಡ್ತಾರೆ ಅಂತ ತಿಳ್ಕೊಂಡ್ರೆ ಇಲ್ಲ. ಮತ್ತೆ ನೀವು ಹೇಳಿ ಮತ್ತೆ ನನಗೆ. ಈಗ ನಮಗೇನು ಈಗ ನಾವು ತರಿಸ್ತೀವಿ, ಅದ್ಮೇಲೆ ಖರ್ಚಿಟ್ಕೊಂಡು ಅಲ್ಪ ಸ್ವಲ್ಪ ಲಾಭ ಇಟ್ಕೊಂಡು ವ್ಯಾಪಾರ ಮಾಡೋದು ಸರ್ ಅಲ್ವಾ? ಅದೇ ಅದೇ ಜಾಣ್ರಿದ್ದೀರಿ ನೀವು ಅಲ್ವಾ? ಈಗ ನೋಡಮ್ಮ, 3 ವರ್ಷ ನಿಮಗೆ ಎಲ್ಲ ತರಹದ ನೆರವು ಇಲಾಖೆಯಿಂದ ಸಿಕ್ತು ಅಲ್ವಾ? ಯಾವತ್ತೋ ಒಂದು ದಿವಸ ಅದೆಲ್ಲ ನಿಂತು ಹೋಯ್ತು, ಅವಾಗ ಏನು ಮಾಡಿದ್ರಿ ಹೇಳಿ? ಅಂದರೆ ನಮ್ಮದು ಈಗ ಬಿಸ್ನೆಸ್ ಪ್ರಾರಂಭ ಆಗಿತ್ತಲ್ಲ ಸರ್, ಪ್ರಾರಂಭದಲ್ಲೇ 2018 ನಾವು ಒಂದು ವ್ಯಾಪಾರಕ್ಕೆ ಇಳಿದಿದ್ವಿ. ಅಲ್ಲಿ ನಾವು ಏನು ಪ್ರತಿ ವರ್ಷ, ಈಗ ಮೊದಲನೇ ವರ್ಷ 1,50,00,000 ಆಯಿತು, ಎರಡನೇ ವರ್ಷ 2,50,00,000 ಆಯಿತು, ಮೂರನೇ ವರ್ಷ 3,50,00,000 ಆಯಿತು, ಈಗ 4,80,00,000 ವ್ಯವಹಾರವನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಇನ್ಪುಟ್ ಜೊತೆಗೆ ಕೃಷಿ ಯಂತ್ರೋಪಕರಣಗಳ ಜೊತೆಗೆ ಜೋಳವನ್ನು ರೈತರಿಂದ ಖರೀದಿ ಮಾಡಿ ಕಂಪ್ನಿಗಳಿಗೆ ಕಳಿಸುವಂಥದ್ದನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಜೊತೆಗೆ ದೇಸಾಯಿ ಅಗ್ರಿ ಫುಡ್ಸ್ನವರು ಬಾಳೆ ಖರೀದಿ ಮಾಡ್ತೀವಿ ಅಂತ 1 ವರ್ಷ ಜೊತೆ ಕೈ ಜೋಡಿಸಿದ್ರು. ಅವರು ಬಾಳೆ ಖರೀದಿನೂ ಕೂಡ 1 ವರ್ಷ ಮಾಡಿದ್ರು. ಮತ್ತೆ ಅವ್ರದ್ದು ರೈತರಿಗೆ ಸೆಟ್ ಆಗಲಿಲ್ಲ, ರೇಟು ಮತ್ತೆ ಅವರು ಏನು ಪರ್ಚೇಸ್ ಮಾಡೋದು ಸೆಟ್ ಆಗಲಿಲ್ಲ, ಮತ್ತೆ ಅವ್ರು ಕೈ ಬಿಟ್ವಿ. ಇವಾಗ ನಮ್ಮಲ್ಲಿ ಅರಿಶಿನ ಬೆಳೆಗಾರರು ಜಾಸ್ತಿ ಇರೋದ್ರಿಂದ ನ್ಯೂಟ್ರೆಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಬೆಂಗಳೂರಲ್ಲಿ ಒಂದು ಕಂಪ್ನಿ ಇದೆ, ಅವ್ರ ಜೊತೆ ಅರಿಶಿನ ಬೆಳೆಗಾರರನ್ನ ಒಂದು ಟೈ ಅಪ್ ಮಾಡಿಸಿದೀವಿ ಸರ್. ಕಳೆದ ವರ್ಷ ನಾವು ಒಂದು 25 ಲಕ್ಷ ರೂಪಾಯಿಗೆ ಅರಿಶಿನ ರೈತರಿಂದ ಖರೀದಿ ಮಾಡಿ ಕಳಿಸ್ಕೊಟ್ವಿ. ಈಗ ಅದರಿಂದ ರೈತರಿಗೆ ಅನುಕೂಲ ಆಯಿತು. ಬೇರೆಯವರು 5,400 ರೂಪಾಯಿಗೆ ಅರಿಶಿನ ಖರೀದಿ ಮಾಡ್ತಾ ಇದ್ರು, ನಾವು 5,900 ರೂಪಾಯಿಗೆ ಅರಿಶಿನ ಖರೀದಿ ಮಾಡಿಕೊಟ್ವಿ. ಯಾವುದೇ ಒಂದು ವೇಸ್ಟನ್ನು ಅವರು ತೆಗಿಲಿಲ್ಲ. ಬೇರೆಯವರು 5 kg 1 ಕ್ವಿಂಟಾಲ್ಗೆ ತೆಗಿತಾರೆ, ಇವ್ರ ಕಂಪ್ನಿಯವರು ವೇಸ್ಟೇಜ್ ಅಂತ ಏನು ತೆಗಿಲಿಲ್ಲ. ಸೊ ಅದರಿಂದ ನಮ್ಮ ರೈತರಿಗೆ ಅನುಕೂಲ ಆಯಿತು. ಈ ವರ್ಷ ಒಂದು 100 ಎಕರೆನ ಅವರು ಒಂದು ನ್ಯೂಟ್ರೆಕ್ಸ್ ಇಂಡಿಯಾದವರು ಕಾಂಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ ಸರ್, ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ನಿಮಗೇನಮ್ಮ ಲಾಭ? ರೈತರಿಗೆ ಲಾಭ ಸರ್. ಇದು ರೈತರ ಕಂಪ್ನಿ, ರೈತರಿಗೆ ಲಾಭ ಆಗಬೇಕು ಅಲ್ವಾ ಸರ್? ಇಲ್ಲಿ ಏನಂತಂದ್ರೆ ಈ ಕಂಪ್ನಿಲಿ ಉಳಿಸ್ಕೋಬೇಕು, ಇದು ಗಳಿಸ್ಕೋಬೇಕು, ಸಂಪಾದನೆ ಮಾಡ್ಕೋಬೇಕು, ಇಟ್ಕೋಬೇಕು, ಬಿಲ್ಡಿಂಗ್ ಕಟ್ಕೋಬೇಕು, ಆ ಥರ ಏನಿಲ್ಲ ಸರ್. ಬಾಡಿಗೆಲಿ ಇದ್ದೀವಿ, ಅವ್ರು ಯಾವಾಗ ಹೋಗಿ ಯಾವಾಗ ಖಾಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ನಮ್ಮದೇ ಕಂಪ್ನಿದೇ ಒಂದು ಬಿಲ್ಡಿಂಗ್ ಇತ್ತು ಅಂದರೆ ಯಾರು ಖಾಲಿ ಮಾಡಿ ಅಂತೇಳಿ ಯಾರು ಬರಲ್ಲ. ಅಲ್ಲಿ ನಾವು ಈಗ ಬರೀ ಇನ್ಪುಟ್ ಮಾತ್ರ ಮಾಡ್ತಾ ಇದ್ದೀವಿ ನಮಗಿರೋ ಜಾಗದಲ್ಲಿ. ನಮಗೆ ಜಾಗದ ಕೊರತೆ ತುಂಬ ಇದೆ. ನಮ್ದು ಔಟ್ಪುಟ್ಟು ಕೂಡ ವ್ಯಾಲ್ಯೂ ಅಡಿಷನ್ನು ಕೂಡ ಒಂದೇ ಕಡೆ ಆಗಬೇಕು. ನಮ್ಮದು ಟ್ರಾಕ್ಟರ್ ಒಂದು ಕಡೆ ಇದೆ, ನಾವು ಒಂದು ಕಡೆ ಇದ್ದೀವಿ, ಬಿಸ್ನೆಸ್ ಒಂದು ಕಡೆ ನಡೀತಾ ಇದೆ, ಎಲ್ಲ ಒಂದೇ ಕಡೆ ಆಗಬೇಕು. ವ್ಯಾಲ್ಯೂ ಅಡಿಷನ್ ಈಗ ಸಿರಿ ಹೆಲ್ತ್ ಮಿಲೆಟ್ ಮಿಕ್ಸ್ ಅಂತೇಳಿ ಪ್ರಾರಂಭ ಮಾಡಿದ್ದೀವಿ ನಾವು, ನಮ್ಮದೇ ಕಂಪ್ನಿ ಬ್ರ್ಯಾಂಡನ್ನು. ನಾವೇ ನಮ್ಮದೇ ಕಂಪ್ನಿ ಬ್ರ್ಯಾಂಡನ್ನು ಕೊಳ್ಳೇಗಾಲ ತೋಟಗಾರಿಕೆ ರೈತ ಉತ್ಪಾದಕ ಕಂಪನಿಯ ಸಿರಿ ಹೆಲ್ತ್ ಮಿಲೆಟ್ ಮಿಕ್ಸ್ ಅಂತೇಳಿ ನಮ್ಮ ಭಾಗದಲ್ಲಿ ಸಿರಿಧಾನ್ಯ ಬೆಳೆಯುವಂತಹ ರೈತರು ತುಂಬ ಜನ ಇದ್ದಾರೆ. ಅವರಿಗೆ ಒಂದು ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಸಿರಿಧಾನ್ಯವನ್ನು ನಾವು ಇಲ್ಲೇ ಬೆಳೆದಿರುವಂಥ ರೈತರ ಹತ್ರ ನಾವೇ ತೆಗೆದು ನಾವೇ ಅದನ್ನು ಪೌಡ್ರ್ ಮಾಡಿ ನಮ್ಮ ರೈತರಿಗೆ ಅಥವಾ ನಮ್ಮ ಜನಕ್ಕೆ ನಾವು ತಲುಪಿಸ್ಬೇಕು ಅಂತೇಳಿ ಒಂದು ಮಾಡಿದ್ದೀವಿ ಸರ್. FSSI ಲೈಸೆನ್ಸ್ ತೊಗೊಂಡಿದ್ದೀವಿ. ಆ ಒಂದು ಬ್ರ್ಯಾಂಡನ್ನು ಮಾಡಿಕೊಂಡು ನಮ್ಮದೇ ಲೇಬಲಲ್ಲಿ ನಾವೀಗ ಬಿಟ್ಟಿದ್ದೀವಿ ಸರ್ ಮಾರ್ಕೆಟ್ಗೆ. ಕುಡಿದಿದ್ದೀರಾ ಮಾದೇವಪ್ಪನವರೇ? ಡೈಲಿ ಯೂಸ್ ಮಾಡ್ತೀವಿ ಸರ್. ಡೈಲಿ ಕುಡಿತೀರಾ? ಹೆಂಗಿದೆ ರುಚಿ? ಚೆನ್ನಾಗಿದೆ ಸರ್. ನಿಮ್ಮದು ಅಂತ ಅಧ್ಯಕ್ಷರು ನೀವು ಹೇಳ್ಕೋಬಾರ್ದು, ಕರೆಕ್ಟಾಗಿ ಹೇಳಿ. ಇಲ್ಲ ಸರ್, ಚೆನ್ನಾಗಿದೆ ಸರ್. ಈಗ ಇನ್ನೊಂದಲ್ಲ, ರೈತರೆಲ್ಲ ತಗೊಂಡು ಹೋಗ್ತಾ ಇದಾರಲ್ಲ ಸರ್, ತಗೊಂಡು ಈಗ ಚೆನ್ನಾಗಿಲ್ದಾರೆ ಯಾರು ತಗೊಂಡು ಹೋಗ್ತಾರ? ಅಲ್ಲ, ನಿಮ್ಮ ಮನೆಯವ್ರಿಗೆ ಖುಷಿಯಾಗಿದೆಯಾ ಹೇಳಿ? ಮಾಡ್ಕೊಡಿ ಸಿರಿ ಇದನ್ನ ಅಂದ್ರೆ ಮಾಡ್ಕೊಡ್ತಾರೆ. ಅವರು ಕುಡಿತಾರ? ಕುಡಿತಾರೆ ಸರ್, ಕುಡಿತಾರೆ ಸರ್. ಓಕೆ ಓಕೆ. ಅಂದರೆ ಈಗ ನೀವು ಮಾಡಿರೋ ಉತ್ಪನ್ನ ರೈತರಿಗೆ ಅನುಕೂಲ ಆಗುತ್ತೆ. ಏನೇನು ಸಿರಿಧಾನ್ಯಗಳು ಹಾಕಿದಿರಿ ಅದರಲ್ಲಿ? ಸರ್ ಅದರಲ್ಲಿ ಒಂದು ಸ್ವಲ್ಪ 35 ಐಟಮ್ ಹಾಕಿದೆ ಸರ್. ಮೇಡಮ್ ಲಲಿತಾ ಅವ್ರು ಹೇಳ್ತಾರೆ, ಹೇಳಿ ಅಮ್ಮ ಏನೇನು ಸಿರಿಧಾನ್ಯಗಳಾದಂತಹ ಸಾಮೆ, ಹಾರ್ಕ, ನವಣೆ, ಊದಲು,
ಜೊತೆಗೆ ಕಾಳುಗಳು, ಜೊತೆಗೆ ಒಣ ದ್ರಾಕ್ಷಿ, ಒಣ ಹಣ್ಣುಗಳು, ಮತ್ತು 2 ಥರದ ಸೊಪ್ಪು, ಒಟ್ಟು 35 ಐಟಮನ್ನು ಹಾಕಿ ಮಾಡ್ತಾ ಇದೀವಿ ಸರ್. ಓಕೆ, ಅದನ್ನೆಲ್ಲ ಕುಡಿದ್ಮೇಲೆ ಮಾದೇವಪ್ಪನವ್ರ ಆರೋಗ್ಯ ಇನ್ನೂ ಚೆನ್ನಾಗಿ ಆಗ್ಬಿಟ್ಟಿರ್ಬೇಕು. ಕುಡ್ದೇಟ್ಗೆ ಆಗೋದ ಸರ್? ಅಲ್ಲ, ಡೈಲಿ ಯೂಸ್ ಮಾಡ್ತಾ ಇರ್ತೇವೆ. ತಿಂಗಳಿಂದ ಕುಡಿದಿದ್ದೀರಲ್ವಾ? ಕುಡಿತಾ ಇರ್ತೀವಿ. ಈಗ ಒಂದು ರೈತ ಉತ್ಪಾದಕ ಸಂಸ್ಥೆನ ಕಟ್ಟೋದು ರೈತರಿಗೆ ಬೇಕಾದಂತಹ ಏನು ಗೊಬ್ಬರ ಆಗ್ಬೋದು, ಸಲಕರಣೆಗಳಾಗ್ಬೋದು, ಅದನ್ನು ಕೊಡೋದು ಒಂದು ಕಡೆ. ಆದರೆ ನಿಜವಾಗ್ಲೂ ನಿಮ್ಮ ಕೆಲಸ ಇರೋದು ಅವರ ಉತ್ಪನ್ನಗಳನ್ನು ಖರೀದಿ ಮಾಡಿ ಅದನ್ನು ಗ್ರಾಹಕರಿಗೆ ಮಾರಬೇಕು. ಹೌದು ಸರ್. ಆ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ? ಮಾಡ್ತಾ ಇದೀವಿ ಸರ್, ಆದರೂ ಸಕ್ಸಸ್ ಆಯ್ತಾ ಇಲ್ಲ ಸರ್. ಅದು ಅದನ್ನ ಹೇಳಿ ಅಂತ ಕೇಳಿದೆ. ಏನು ಮಾಡ್ತಾ ಇದ್ದೀರಿ? ಸರ್ ಅದೇ ಈಗ ಜೋಳ ತೆಗೆದುಕೊಟ್ಟು ಹೊರಗಡೆ ಅವ್ರಿಗೆ ಅವರು ಸರಿಯಾದ ರೀತಿ ಪೇಮೆಂಟ್ ಮಾಡಲಿಲ್ಲ, ಆಮೇಲೆ ಅವರು ಸರಿಯಾದ ರೀತಿ ಬರ್ತಾ ಇಲ್ಲ. ಒಂದು ಟ್ರಿಪ್ 2 ಟ್ರಿಪ್ ತಗೊಂಡು ಹೋಗ್ತಾರೆ, ಪುನಃ ಬರಲ್ಲ. ಈಗ ರೈತರಿಗೆ ಹಿಂಸೆ ಆಗುತ್ತೆ, ಅದರಿಂದ ಒಂದು ಸ್ವಲ್ಪ ಸ್ಟಾಪ್ ಮಾಡೋದು ಸರ್. ಈಗ ಬಾಳೆನೂ ಅಷ್ಟೇ ಸರ್, 1 ವರ್ಷ ಮೇಂಟೈನ್ ಮಾಡೋದು. ಅವ್ರು ಏನು ಮಾಡ್ತಾರೆ, ಬಾಳೆ ತೀರ ಉಂಟು ತರೆಯಲ್ಲ, ಅರ್ಧ ತೆರಿಕತ್ತಾರೆ, ಇನ್ನೂ ಅರ್ಧ ಉಳಿಸ್ಬಿಟ್ಟು ಪುನಃ ಬರಲ್ಲ. ಈ ರೀತಿಯ ಸಮಸ್ಯೆಗಳು ಮಾಡ್ತಾರೆ ಸರ್. ಮತ್ತೆ ಹೆಂಗೆ ಪರಿಹಾರ? ಅದಕ್ಕೆ ಪರಿಹಾರ ಅಂದರೆ ಈಗ ನಾವೇ ಸ್ವಂತವಾಗಿ ಮಾಡ್ಕೊಂಡು ವ್ಯವಸ್ಥೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಸರ್. ನೀವೇ ಅದರ ಮಾರಾಟ ಮಾಡಬೇಕು ಅಂತ APMC ಲೈಸೆನ್ಸ್ ಕೂಡ ತಗೊಂಡಿದ್ದೀವಿ ಸರ್. ತಗೊಂಡಿದ್ದೀವಿ ಸರ್. ನಿಮ್ಮ ಮಾರಾಟದ ಪ್ರಯತ್ನದ ಬಗ್ಗೆ ಇನ್ನೂ ಸ್ವಲ್ಪ ವಿವರ ಹೇಳಿ ಲಲಿತಾ ಅವರೇ. ಈಗ ಜೋಳನ ಏನು ಮಾಡಿದ್ರಿ, ಹೇಗೆ ಖರೀದಿ ಮಾಡಿದ್ರಿ, ಏನು ದರಕ್ಕೆ ಖರೀದಿ ಮಾಡಿದ್ರಿ? ಜೋಳ ಈಗ ರೈತರಿಂದ ನಾವು ಆ ಸಂದರ್ಭದಲ್ಲಿ ಯಾವ ಒಂದು ದರ ಇದೆ, ಈಗ 2,000 ರೂಪಾಯಿ ಇದೆ ಅಂತಂದರೆ ನಾವು ಖರ್ಚುಗಳನ್ನೆಲ್ಲ ನೋಡಿಕೊಂಡು ಅದರಲ್ಲಿ ಒಂದು 10 ರೂಪಾಯಿನ 20 ರೂಪಾಯಿನ ಏನು ಮಿಡ್ಲ್ಮೆನ್ಸ್ಗೆ ಏನು ಹೋಗುತ್ತೋ ಆ ಒಂದು ಹಣವನ್ನು ರೈತರಿಗೆ ಕೊಡುವಂಥದ್ದು ಮಾಡಿ 2,000 ರೂಪಾಯಿಗೆ ಬೇರೆಯವ್ರು ಖರೀದಿ ಮಾಡ್ತಾ ಇದ್ದಾರೆ ಅಂದರೆ 2020-30ಕ್ಕೆ ನಾವು ಖರೀದಿ ಮಾಡಲಿಕ್ಕೆ ಅಂತೇಳಿ ಮಾಡಿದ್ವಿ. ಮೊದಲನೇ ವರ್ಷ ನಾವು ತಮಿಳ್ನಾಡಿಗೆ ಕಳಿಸಿದ್ವಿ ಸರ್. ಅವ್ರು ಸ್ವಲ್ಪ ಪೇಮೆಂಟ್ ಸ್ವಲ್ಪ ಸಮಸ್ಯೆ ಮಾಡಿದ್ರು, ಇನ್ ಟೈಮ್ಗೆ ಪೇಮೆಂಟ್ ಮಾಡಲಿಲ್ಲ, ತೂಕದಲ್ಲಿ ವ್ಯತ್ಯಾಸ ಮಾಡುವಂಥದ್ದು. ಅಲ್ಲಿ ಹೋದಾಗ ಕಟಿಂಗ್ ಅಂತೇಳಿ ಅಂದರೆ ಇದು ಮಾಯಿಶ್ಚರೈಸರು 16 ಇದೆ, 18 ಇದೆ, 12 ಇರಬೇಕಿತ್ತು, 13 ಇರಬೇಕಿತ್ತು ಅಂತೇಳಿ ಕಟಿಂಗ್ ಮಾಡುವಂಥದ್ದು, ಅದರಲ್ಲಿ ಅಮೌಂಟನ್ನು ಕಡಿತಗೊಳಿಸುವಂಥದ್ದು ಎಲ್ಲ ಮಾಡ್ತಾಯಿದ್ರು. ಜೊತೆಗೆ ಇವಾಗ ನಾವು ಕಳೆದ ವರ್ಷ ಕಾರ್ಗಿಲ್ ಸಂಸ್ಥೆ ಜೊತೆ ಟೈಅಪ್ ಮಾಡ್ಕೊಂಡ್ವಿ. ಅವ್ರ ಜೊತೆ ಕೈ ಜೋಡಿಸಿ ಒಂದು 10-15 ಲೋಡನ್ನು ಬೇರೆ ಕಡೆ ಕಳಿಸ್ಕೊಟ್ವಿ, ತಮಿಳ್ನಾಡು ಮತ್ತು ಬಿಡದಿ. ಅಲ್ಲಿ ಸೀಡ್ಗೆ ಬೇರೆ FPOಗಳಲ್ಲಿ ಸೀಡ್ ಪ್ರೊಡಕ್ಷನ್ಗೆ ಅಂತೇಳಿ ಇದು ಮಾಡ್ತಾರೆ, ಅಲ್ಲಿಗೆ ಕಳಿಸುವಂಥದ್ದು ಕೂಡ ಮಾಡಿದ್ವಿ. ಅದು ಸ್ವಲ್ಪ ಈ ವರ್ಷ ಕಾರ್ಗಿಲ್ ಜೊತೆ ಟೈಅಪ್ ಮಾಡ್ಕೊಂಡು ಮಾಡಿದಾಗ ಸ್ವಲ್ಪ ನಮಗೇನು ತೊಂದರೆ ಆಗಲಿಲ್ಲ. ಇನ್ ಟೈಮ್ಗೆ ಪೇಮೆಂಟ್ ಬರುವಂಥದ್ದು, ರೈತರಿಗೆ ಪೇಮೆಂಟ್ ಮಾಡುವಂಥದ್ದು, ತೂಕದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಇರುವಂಥದ್ದು. ಈಗ ಫೀಲ್ಡಲ್ಲಿ ಜೋಳ ಖರೀದಿ ಮಾಡ್ತಾರೆ ಅಂತಂದರೆ ಎಲ್ಲರೂ ಹಾಗೆ ಅಂತಲ್ಲ, ಕೆಲವು ಸಮಸ್ಯೆಗಳು ಮಾಡ್ತಾರೆ. ತೂಕದಲ್ಲಿ ಮೋಸ ಮಾಡುವಂಥದ್ದು, 1 ಚೀಲಕ್ಕೆ 2 ಚೀಲ ತುಂಬಿಕೊಳ್ಳುವಂಥದ್ದು, ರೇಟನ್ನು ಇದು ಮಾಡುವಂಥದ್ದು, ದುಡ್ಡು ಕೊಡಬೇಕಾದ್ರೆ 1 ತಿಂಗಳು 2 ತಿಂಗಳು ಎಳೆಯುವಂಥದ್ದು ಎಲ್ಲ ಸಮಸ್ಯೆ ಮಾಡ್ತಾರೆ. ನಾವು ಖರೀದಿ ಮಾಡುವಾಗ ಅದನ್ನೆಲ್ಲ ನಾವು ರೈತರಿಗೆ ಆ ಥರ ಸಮಸ್ಯೆ ಕೊಡಲ್ಲ. ಅದು ಚೆನ್ನಾಗಿ ಆಗ್ತಾಯಿದೆ ಸರ್. ಈಗ ಖರೀದಿ ಮಾಡಬೇಕು ಅಂತಂದ್ರೆ ಬಂಡವಾಳಕ್ಕೆ ಏನು ಮಾಡ್ತೀರಿ? ಸಾಲ ತಗೋತೀರಾ? ಸಾಲ ಈಗಾಗಲೇ ನಾವು ನ್ಯಾಪ್ಕಿಸನ್ ಸಂಸ್ಥೆಯಿಂದ ತಗೊಂಡಿದ್ದೀವಿ ಸರ್. 70 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀವಿ. 70 ಲಕ್ಷ ಸಾಲ ಮಾಡಿಬಿಟ್ಟಿದ್ದೀರಿ ಮಾದೇವಪ್ಪನವ್ರೆ. ತೀರ್ಸೋ ಬಗ್ಗೆ ಹೆಂಗೆ? ಅದರಲ್ಲಿ 35 ಲಕ್ಷ ರೂಪಾಯಿ ನಾವು ಏನು ಖರೀದಿ ಮಾಡಿದ್ದೀವಿ ಸೈಟು, ಅಲ್ಲಿಗೆ ಇನ್ವೆಸ್ಟ್ ಮಾಡಿದ್ದೀವಿ. ಇನ್ನು 35 ಲಕ್ಷ ರೂಪಾಯಿ ನಾವು ಬಿಸ್ನೆಸ್ಗೆ ಅಂತೇಳಿ ಇನ್ವೆಸ್ಟ್ ಮಾಡಿದ್ದೀವಿ. ಬಂಡವಾಳ ಅಂತೇಳಿ ಇಟ್ಕೊಂಡಿದ್ದೀವಿ ಅಲ್ವಾ? ಈಗ ಬೆಳೆಯೋರೆಲ್ಲ ಬೇಕಾದಷ್ಟು ಜನ ಇದ್ದಾರೆ, ಎಲ್ಲರೂ ಸೇರಿ ಒಂದಟ್ಟಿಗೆ ಬಂದು ನಮ್ದು ಖರೀದಿ ಮಾಡಿ ಅಂತ ಬಂದ್ರೆ ಏನ್ ಮಾಡ್ತೀರಿ? ಈಗ ಯಾರು ಬರ್ತಾ ಇಲ್ಲ ಆ ರೀತಿ. ಹೌದಾ? ಇಲ್ಲ ಸರ್, ಈ ಸರಿ ಅರಿಶಿನ ಖರೀದಿ ಮಾಡಬೇಕಾದ್ರೆ ಅದು ಸಮಸ್ಯೆ ನಾವು ಎದುರಿಸಿದ್ವಿ. 30 ರೈತರಿಗೆ ಪ್ರತಿಭಾ ತಳಿ ಕರ್ಕುಮಿನ್ ಕಂಟೆಂಟ್ 2.5% ಮೇಲಿರೋದನ್ನ ಮಾತ್ರ ನಾವು ಖರೀದಿ ಮಾಡ್ತೀವಿ ಅಂತೇಳಿ ಕಂಪ್ನಿಯವರು ಹೇಳಿದ್ರು. ಅವರು 1 ವರ್ಷದಲ್ಲಿ 2 ತರಬೇತಿಗಳನ್ನ ಅರಿಶಿನ ಬೆಳೆಗೆ ಸಂಬಂಧಪಟ್ಟಾಗೆ ನೀಡಿದ್ರು. ಜೊತೆಗೆ ಅದಕ್ಕೆ ಏನು ಸ್ಪ್ರೇ ಕೊಡಬೇಕು, ಏನು ಸ್ಪ್ರೇ ಕೊಡಬಾರ್ದು, ಅದನ್ನೆಲ್ಲ ಅವರು ಒಂದು ಮಾಹಿತಿಯನ್ನ ನೀಡಿದ್ರು. ಅದರ ಆಧಾರದ ಮೇಲೆ 30 ಜನರಲ್ಲಿ ಆಯ್ಕೆಯಾಗಿದ್ದು ಬರೀ 10 ಜನ ಮಾತ್ರ. ಅವರು ಕರ್ಕುಮೆಂಟ್ ಟೆಸ್ಟ್ ಮಾಡಿದಾಗ 2.5% ಮೇಲೆ ಬಂದಿದ್ದು 10 ಜನದ ಮಾತ್ರ. 10 ಜನದ ಖರೀದಿ ಮಾಡುವಾಗ ಉಳಿದ ರೈತರೆಲ್ಲರೂ ಗಲಾಟೆ ಮಾಡಿದ್ದುಂಟು. ಯಾಕೆ 10 ಜನನೇ ಶೇರ್ ಕಟ್ಟೋರು, ಬೇರೆಯವ್ರು ಯಾಕೆ ಕಟ್ಟಿಲ್ವಾ, ಯಾಕೆ ಅವ್ರ ಹತ್ರ ಮಾತ್ರ ಯಾಕೆ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಹತ್ರ ಯಾಕೆ ನೀವು ತಗೊಳ್ತಾ ಇಲ್ಲ, ರೇಟು ಕೂಡ ಚೆನ್ನಾಗಿದೆ, ತೂಕದಲ್ಲೇನೂ ಸಮಸ್ಯೆ ಇಲ್ಲ, ಜೊತೆಗೆ ಕಡಿತ ಕೂಡ ಗೊಳಿಸಲ್ಲ, ನೀವು ದುಡ್ಡು ಕೂಡ ಇನ್ ಟೈಮ್ ಕೊಡೋದ್ರಿಂದ ಎಲ್ಲರದು ನೀವು ಖರೀದಿ ಮಾಡಬೇಕು ಅಂತೇಳಿ ಅವಾಗ ಸ್ವಲ್ಪ ಸಮಸ್ಯೆ ಆಯಿತು. ಅವಾಗ ನಾವು ರೈತರಿಗೆ ಅರ್ಥ ಮಾಡಿಸಿದ್ವಿ, ಒಂದು ಕರ್ಕುಮಿನ್ ಪರ್ಸೆಂಟೇಜ್ ಮೇಲೆ ಅವರು ಖರೀದಿ ಮಾಡ್ತಾ ಇದ್ದಾರೆ, ಜೊತೆಗೆ ಮೊದಲೇ ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಅದೆಲ್ಲ ಇರೋದ್ರಿಂದ ಈ ವರ್ಷ ನಿಮ್ಮ ಹತ್ರ ಖರೀದಿ ಮಾಡೋಕ್ಕಾಗಲ್ಲ ಅಂತೇಳಿ ಕಳೆದ ವರ್ಷ ಹೇಳಿದ್ದುಂಟು. ಈ ವರ್ಷ ನಾವು ಆ ಎಲ್ಲ ರೈತರದ್ದು ಈಗ ನಾವು ಹ್ಯಾಡ್ ಮಾಡಿಕೊಂಡು ಎಲ್ಲರದೂ ಆಲ್ಮೋಸ್ಟ್ ಅಲ್ಲಿ ಸರಿ ಖರೀದಿ ಮಾಡಿಸ್ಬೇಕು ಅನ್ನೋದು ನಮ್ಮದು ಒಂದು ಯೋಜನೆ ಇದೆ ಸರ್. FPO ರೈತ ಉತ್ಪಾದಕ ಸಂಸ್ಥೆ ಅಂತಂದರೆ ಅದು ಏನು ಹೇಳ್ತೀರಾ, ಬಿಸ್ನೆಸ್ ಮಾಡಬೇಕು ಏನ್ರಿ ಮಧುವಪ್ಪನವ್ರೆ ಅಲ್ವಾ? ಈಗ ನೀವು ಬಿಸ್ನೆಸ್ ಮ್ಯಾನ್ನೇ, ಹೇಗನ್ಸುತ್ತೆ ನಿಮಗೆ? ಒಂದು ಬಿಸ್ನೆಸ್ ಮಾಡಬೇಕು, ಒಂದು ಬಿಸ್ನೆಸ್ಸನ್ನು ನಡೆಸಬೇಕು, ರೈತರ ಕಂಪ್ನಿ ಇದು,
ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು, ಅದರಿಂದ ಆದಾಯ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಈ ತರಹದ ಒಂದಷ್ಟು ಕನಸುಗಳು ಇಟ್ಕೊಂಡೇ ಮಾಡಬೇಕು. ಹೇಗೆ ಅನ್ಸುತ್ತೆ ನಿಮಗೆ? ಈಗ ಒಂದು 3+3 6 ವರ್ಷದಿಂದ ಮಾಡ್ತಾ ಇದ್ದೀರಿ ಕೆಲಸ. ಹೇಗೆ ಅನ್ಸುತ್ತೆ ಮಾದೇವಪ್ಪನವ್ರೆ? ಚಾಲೆಂಜ್ ಅನ್ಸುತ್ತಾ ಅಥವಾ ಯಾಕೆ ಬೇಕಾಗಿತ್ತಪ್ಪ ಇದು ಬಿಟ್ಟೋಗವ ಅಂತ ಅನ್ಸುತ್ತಾ? ಹೇಗೆ? ಏನಿಲ್ಲ ಸರ್, ಬಿಟ್ಟೋಗವಂತ ಏನಿಲ್ಲ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅಂದರೆ ತುಂಬ ಸರಳವಾಗಿ ಹೇಳ್ಬಿಡ್ತೀರಿ ನೀವು. ಹೇಳಿ ಅಮ್ಮ, ಏನೇನು ಸಮಸ್ಯೆಗಳು ಎದುರಾದವು ನಿಮಗೆ? ಹೇಗೆ ಅದನ್ನೆಲ್ಲ ಎದುರಿಸಿದ್ರಿ? ಅಂದರೆ ಸರ್, ಕಂಪ್ನಿಯನ್ನು ಕಟ್ಟಿ ಶೇರ್ ಹಣವನ್ನು ವಸೂಲಿ ಮಾಡಿ ಅವ್ರಿಗೆ ನಾವು 3 ವರ್ಷದ ತನಕ, ಮೊದಲನೇ ವರ್ಷ 2ನೇ ವರ್ಷನೇ ಸಮಸ್ಯೆ ಸ್ಟಾರ್ಟ್ ಆಯಿತು. 1,000 ರೂಪಾಯಿ ಕಟ್ಟಿದ್ದೀವಿ, ಅದಕ್ಕೇನು ನಮಗೆ ಏನು ಕಾಣ್ತಾನೂ ಇಲ್ಲ, ಏನು ಕೊಡ್ತಾನೂ ಇಲ್ಲ, ಕಟ್ಟಿದ್ದಕ್ಕೆ ಏನೂ ನಮ್ಗೆ ಸಿಗ್ತಾನೂ ಇಲ್ಲ ಅನ್ನೋದು ಸಾಕಷ್ಟು ಬಂತು. ಶೇರ್ದಾರರು ಗಲಾಟೆ ಮಾಡಿದ್ದು ಉಂಟು, ಇದರಿಂದ ಏನು ಲಾಭ ಅಂತ ಹೇಳಿದ್ದು ಉಂಟು. ನಮಗೂ ಬೇಜಾರಾಗಿ ಅಯ್ಯೋ ಯಾಕಪ್ಪ ಕಟ್ಟಿದ್ವಿ ಅನ್ನೋದು ಉಂಟು ಸರ್. ಪ್ರಾರಂಭದಲ್ಲಿ ಅದನ್ನು ಪ್ರಾರಂಭ ಮಾಡಿದ ಮೇಲೆ ಒಂದೊಂದು ದಾರಿ ಹುಡ್ಕೊಂಡು ನಾವು ಈ ವರ್ಷದಲ್ಲಿ ಇದನ್ನು ಮಾಡೋಣ, ಕೃಷಿ ಯಂತ್ರೋಪಕರಣಗಳು ಬಾಡಿಗೆ ಕೊಡ್ತಾ ಇದ್ದೀವಿ, ಇದನ್ನು ಸ್ವಲ್ಪ ಸಕ್ಸಸ್ ಮಾಡೋಣ. ಮುಂದಿನ ವರ್ಷದಲ್ಲಿ ಅವ್ರಿಗೆ ಬಿತ್ತನೆ ಬೀಜ ಇನ್ ಟೈಮ್ಗೆ ಅವ್ರಿಗೇನು ಸೀಸನ್ ಬರುತ್ತೋ ಆ ಟೈಮ್ಗೆ ಯಾವ್ಯಾವ ಬಿತ್ತನೆ ಬೀಜ ಬೇಕು ಕೊಡಿಸುವಂಥದ್ದು, ಅವ್ರಿಗೆ ಯೂರಿಯಾ ರಸಗೊಬ್ಬರವನ್ನು, ಅವ್ರಿಗೀಗ ನಮ್ಮಲ್ಲಿ ಏನಂತಂದರೆ ಸೀಸನ್ ಬಂತು ಅಂತಂದರೆ ಯೂರಿಯಾ ರಸಗೊಬ್ಬರದ್ದೇ ಸಮಸ್ಯೆ ಜಾಸ್ತಿ ಆಗುತ್ತೆ. ಎಲ್ಲ ಬ್ಲಾಕಲ್ಲಿ ಇಟ್ಕೊಂಡು ಮಾರುವಂಥದ್ದು, ಜಾಸ್ತಿ ರೇಟನ್ನು ಇಟ್ಟು ಮಾರುವಂಥದ್ದು, ಎಲ್ಲ ಗೋಡನ್ ಸ್ಟಾಕ್ ಮಾಡ್ಕೊಂಡು ರೈತರಿಗೆ ಸಿಗದೆ ಇರುವಾಗ ಅವ್ರು ಹುಡ್ಕಾಡ್ಕೊಂಡು ಎಲ್ಲೆಲ್ಲ ಹೋಗಿ 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಹೋಗಿ ತಗೊಂಡು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಬರೋಂಥದ್ದೆಲ್ಲ ಮಾಡ್ತಾಯಿದ್ರು. ನಮ್ಮದು ಕಂಪ್ನಿ ಕಟ್ಟಿದ ಮೇಲೆ ಅವ್ರಿಗೆ ಆ ಸಮಸ್ಯೆನೇ ಬರಲಿಲ್ಲ. ಅದು ಒಂದು ಎಲ್ಲ ರೈತರಿಗೂ ಪ್ಲಸ್ ಪಾಯಿಂಟು. ಈ ಕಂಪ್ನಿ ಕಟ್ಟಿದ ಮೇಲೆ ನಾವು ಇದು ಒಂದು ಗೊಬ್ಬರಕ್ಕೋಸ್ಕರ ಎಲ್ಲೂ ಅಲ್ದಾಡಲಿಲ್ಲ, ಇನ್ ಟೈಮ್ಗೆ ಸಿಕ್ತು, ಕರೆಕ್ಟಾಗಿ ಕೊಟ್ಟರು, ಯಾವುದೇ ಒಂದು ದುಡ್ಡು ಜಾಸ್ತಿ ಕೊಡಲಿಲ್ಲ, ಬ್ಲಾಕಲ್ಲೂ ತಗೊಳ್ಳಿಲ್ಲ ಅನ್ನೋಂಥದ್ದು, ಅದು ಒಂದು ಚೆನ್ನಾಗಿ ಹೆಸರು ಮಾಡಿದ್ವಿ. ಜೊತೆಗೆ ಕ್ರಿಮಿನಾಶಕಗಳು ಕೊಡೋದ್ರಿರ್ಬೋದು, ಮತ್ತು ಕೃಷಿ ಇಲಾಖೆ ಇದು KVK ವತಿಯಿಂದ ಏನೇನು ತರಬೇತಿಗಳಿದ್ದಾವೆ ರೈತರಿಗೆ ಸಂಬಂಧಪಟ್ಟಾಗೆ, ಈಗ ಬಾಳೆಗೆ ಸಂಬಂಧಪಟ್ಟಾಗೆ ಯಾವ ರೀತಿ ಅದನ್ನು ನಾವು ಮೇಂಟೈನ್ ಮಾಡಬೇಕು, ಅದ್ರ ಬಾಳೆ ಮ್ಯಾನೇಜ್ಮೆಂಟ್ ಹೇಗೆ, ಕಟಾವು ಹೇಗೆ, ನ್ಯೂಟ್ರಿಯೆಂಟ್ಸ್ ಯಾವ ರೀತಿ ಕೊಡಬೇಕು ಹೇಗೆ ಅನ್ನೋದು ಪ್ರತಿಯೊಂದೂ ಅವ್ರಿಗೆ ನಾವು ಒಂದು ತರಬೇತಿಗಳನ್ನ, ಒಂದು 4-5 ತರಬೇತಿಗಳನ್ನ ಆಯಾ ಭಾಗದಲ್ಲಿ ರೈತರು ಸೇರಿಸಿ ಕೃಷಿ ವಿಜ್ಞಾನಿಗಳನ್ನ ಕರೆಸಿ ಅವ್ರ ಹತ್ರ ಬಾಳೆಗೆ ಸಂಬಂಧಪಟ್ಟಾಗೆ, ಅರಿಶಿನಕ್ಕೆ ಸಂಬಂಧಪಟ್ಟಾಗೆ, ಈರುಳ್ಳಿಗೆ ಸಂಬಂಧಪಟ್ಟಾಗೆ ಬೆಳೆಗಳನ್ನ ಬೆಳೆಯೋದರ ಒಂದು ತಾಂತ್ರಿಕ ಮಾಹಿತಿಯನ್ನು ನಾವು ಕೊಡಿಸಿದ್ವಿ. ಸೊ ಅದು ಕೂಡ ರೈತರಿಗೆ ಒಂದು ಹೆಲ್ಪ್ ಆಯಿತು. ಜೊತೆಗೆ ಮಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಡುವಂಥದ್ದು. ಈಗ ರೈತರು ತೊಗೊಂಡೋಗಿ ತಾವೇ ಮಣ್ಣು ಪರೀಕ್ಷೆ ಮಾಡಿಸಿ ಅಂತಂದರೆ ಇಲ್ಲಿಂದ ತೊಗೊಂಡೋಗಿ ಮಾಡಿ ಬರೋದು ಕಷ್ಟ ಅಂತೇಳಿ ಕಂಪ್ನಿಗಳ ಜೊತೆ ನಾವು ಮಾತಾಡಿಕೊಂಡು ಅವರೇ ಕಂಪ್ನಿಯ ಒಂದು ಸಿಬ್ಬಂದಿನೇ ಹೋಗಿ ಮಣ್ಣನ್ನು ತೆಗೆದು ಪರೀಕ್ಷೆ ಮಾಡಿ ಅವರಿಗೆ ರಿಪೋರ್ಟ್ಸನ್ನು ಕೊಡುವಂಥದ್ದು. ಒಂದು ರಿಪೋರ್ಟ್ಸ್ ಆಧಾರದ ಮೇಲೆ ಅವ್ರು ಏನು ಗೊಬ್ಬರ ಕೊಡಬೇಕು ಅನ್ನೋಂಥದ್ದನ್ನ ಕೂಡ ನಾವು ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಮಾಡಿದ್ವಿ. ಈ ಥರ ಒಂದು ಮಾಡೋದ್ರಿಂದ ರೈತರಿಗೆ ನಮ್ಮದು ಕಂಪ್ನಿ ಇದೆ, ನಮಗೆ ಹೆಲ್ಪ್ ಸಿಗ್ತಾ ಇದೆ, ನಮ್ಮ ಬೆಳೆಗೆ ಸಂಬಂಧಪಟ್ಟಾಗಿರ್ಬೋದು, ಮಾರಾಟಕ್ಕೆ ಸಂಬಂಧಪಟ್ಟಾಗಿರ್ಬೋದು. ಈಗ ನೇರವಾಗಿ ನಾವೇ ಮಾರಾಟ ಮಾಡಿಲ್ಲ ಅಂದರೂ ಕೆಲವೊಂದು ಕಂಪ್ನಿಗಳನ್ನ ರೈತರಿಗೆ ನಾವು ಟೈ ಅಪ್ ಮಾಡಿಕೊಡ್ತಾ ಇದ್ದೀವಿ ಸರ್. ಅವರೇನೇ ಬಂದು ರೈತರ ಹತ್ರ ಖರೀದಿ ಮಾಡಿ ತೊಗೊಂಡು ಹೋಗುವಂಥದ್ದನ್ನು ಕೂಡ ಮಾಡ್ತಾ ಇರೋದ್ರಿಂದ ರೈತರಿಗೆ ಒಂದು ಒಲವು ನಮ್ಮ ಕಂಪ್ನಿ ಮೇಲೆ ಇದೆ ಸರ್. ಮುಂದೆ ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಮಾದೇವಪ್ಪನವರೇ? ಏನು ಸರ್, ಮುಂದೆ ಯಾವ ಥರ ಬೆಳೆಸ್ಬೇಕು ಕಂಪ್ನಿನ ಅಂದ್ಕೊಂಡಿದ್ದೀರಿ? ಮುಂದೆ ನರ್ಸರಿ ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ಒಂದು ಇದು ಈಗ ಮಿಲೆಟ್ ಮಾಡ್ತೀವಲ್ಲ ಸರ್, ಅದನ್ನೂ ಮಳಿಗೆನೇ ಮಾಡ್ಕೊಂಡು ವ್ಯವಸ್ಥೆ ಮಾಡೋಣ ಅಂತ ಮಾಡ್ತೀವಿ. ಓಕೆ, ಎರಡೇ ಆಸೆ ನಿಮಗೆ? 3-4 ಇದೆ ಸರ್, ಹಂತವಾಗಿ ಮಾಡೋಣ ಅಂತ ಹೇಳಿ. ಇನ್ನೊಂದೆರಡು ಏನೇನಿದೆ ಆಸೆ? ಈಗ ಅರ್ಶಿನ ಪೌಡ್ರ್ ಮಾಡಬೇಕು ಅಂತ ಕೂಡ ಮಾಡ್ಕೊಂಡಿದ್ದೇವೆ ಸರ್. ವೆರಿ ಗುಡ್. ಅದೇ ಕನಸುಗಳನ್ನು ಇಟ್ಕೊಂಡು ಮಾಡಿದ್ರೆ ರೈತ ಸಂಘಟನೆಗಳು ಯಶಸ್ಸನ್ನು ಸಾಧಿಸ್ಬೋದು. ಹೌದು ಸರ್, ಅಲ್ವಾ ಮಾದೇವಪ್ಪನವ್ರೆ? ಹೌದು ಸರ್. ನಿಮ್ಗಾಗಿ ಅನ್ಸುತ್ತಾ? ಅನ್ಸುತ್ತೆ. ಹೇಳಿ ಮೇಡಮ್. ಸರಿ, ಜೊತೆಗೆ ಈರುಳ್ಳಿ ಸಂಗ್ರಹಣಾ ಘಟಕ ಒಂದು ಮಾಡಬೇಕು ಅಂತ ಇದ್ದೀವಿ. ಈರುಳ್ಳಿ ಬಂದು ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಬೆಳೀತಾರೆ ಈರುಳ್ಳಿ. ಅರಿಶಿನದ ಜೊತೆ ಬಾಳೆ ಜೊತೆ ಎಲ್ಲ ಈರುಳ್ಳಿ ಹಾಕೋದ್ರಿಂದ ಆ ಈರುಳ್ಳಿ ಬಿತ್ತನೆಗೆ ಬಂದು ತೆರಕನಾಂಬಿ ಹೋಗಬೇಕು, ಇಲ್ಲ ತಮಿಳ್ನಾಡು ಹೋಗಬೇಕು. ಆ ಸಂದರ್ಭದಲ್ಲಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ, ಒಳ್ಳೆ ಬಿತ್ತನೆ ಕೂಡ ಕೊಡೋಲ್ಲ. ಸೊ ಅದಕ್ಕೆ ನಾವು ನಮ್ಮದೇ ಕಂಪ್ನಿಲಿ ಈರುಳ್ಳಿ ಸಂಗ್ರಹಣೆ ಮಾಡಿ ಅದನ್ನ ಬಿತ್ತನೆ ಒಂದು ಪ್ರೋಸೆಸ್ ಮಾಡಿ ರೈತರಿಗೆ ಬಿತ್ತನೆ ಕೊಡಬೇಕು ಅಂತೇಳಿ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಭಾಗದಲ್ಲಿ ಅರಿಶಿನ ಬೆಳೆಗಾರರು ಜಾಸ್ತಿ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಾಗೆ ಮೌಲ್ಯವರ್ಧನೆಯನ್ನು ಮಾಡಿ ನಮ್ಮದೇ ಬ್ರ್ಯಾಂಡಲ್ಲಿ ನಾವು ಅದನ್ನು ಹೊರಗಡೆ ತರಬೇಕು ಅಂತ ಒಂದು ಯೋಜನೆನ ಮಾಡ್ಕೊಂಡಿದ್ದೀವಿ. ಜೊತೆಗೆ ಈಗ KVK ಅವ್ರ ಜೊತೆ ತೋಟಗಾರಿಕೆ ಇಲಾಖೆಯವ್ರ ಜೊತೆ ಮಾತಾಡಿದ್ದೀವಿ. ನಮ್ಮಲ್ಲಿ ಬಾಳೆ ಜಾಸ್ತಿ ಬೆಳೀತಾ ಇರೋದ್ರಿಂದ ಮಾರ್ಕೆಟಿಂಗ್ಗೆ ತುಂಬ ಸಮಸ್ಯೆ ಇದೆ. ಸೊ ಅದಕ್ಕೆ ಏನಾದ್ರು ಕೋಲ್ಡ್ ಚೇಂಬರ್ ಆ ಥರ ಎಲ್ಲ ಮಾಡಿ ನಾವೇನೇ ಡೈರೆಕ್ಟಾಗಿ ಕಂಪ್ನಿಗಳಿಗೆ ಮಾಲ್ಗಳಿಗೆ ಕಳಿಸುವಂಥದ್ದು. ಜೊತೆಗೆ ಬಾಳೆ ಒಂದು ಉತ್ಪನ್ನಗಳನ್ನು ನಾವೇ ಯಾಕೆ ತಯಾರು ಮಾಡಬಾರ್ದು ಅನ್ನೋದು ಕೂಡ ನಾವು ಈಗ ಯೋಜನೆಗೆ ಅದಕ್ಕೆ ಕೂಡ ತರಬೇತಿಗಳನ್ನ ಪಡ್ಕೊಳ್ಳಿಕ್ಕೆ ಯೋಜನೆಗಳನ್ನ ಮಾಡ್ಕೊಂಡಿದ್ದೀವಿ. ಸಿರಿ ಇದು ನಾವು ಅದನ್ನು ಸಕ್ಸಸ್ ಮಾಡ್ಕೋಬೇಕು, ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ಕೂಡ ಯೋಜನೆನ ಮಾಡ್ಕೊಂಡಿದ್ದೀವಿ ಸರ್. ಭಾಳ ಸಂತೋಷ ಆಯ್ತಮ್ಮ. ಒಂದು ಗ್ರಾಮೀಣ ಮಟ್ಟದಲ್ಲಿ ಇದ್ದು ಒಂದು ಕಂಪನಿಯನ್ನು ಕಟ್ಟಿ ಇಷ್ಟರ ಮಟ್ಟಿಗೆ ಅದನ್ನು ನಡೆಸಿ ಇವತ್ತು 1000ದಲ್ಲಿ ಮಾತಾಡ್ತಾ ಇದ್ದಂಥ ರೈತರನ್ನ ಕೋಟಿ ಮಟ್ಟಕ್ಕೆ ತಂದಿದ್ದೀರಿ ಅಂತಂದರೆ ಶಬಾಷ್. ನಿಜವಾಗ್ಲೂ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ನಮ್ಮ ಕೇಳುಗರು ನಿಮ್ಮ ಜೊತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಮೇಡಮ್? ಲಲಿತಾ ಅವರೇ ತಾವೇ ಹೇಳಿಬಿಡಿ. 9880224990. ನಿಧಾನವಾಗಿ ಹೇಳಮ್ಮ.
ಸರ್ 988024 ಇನ್ನೂ ಒಂದು ಸರಿ ಹೇಳ್ಬಿಡಿ. 9880224990. ತಮ್ಮದು ಮಾದೇವಪ್ಪನವರೇ? ಸರ್ 9688887931. ಇನ್ನೊಂದು ಸರಿ? 9688887931. ಇನ್ನೂ ಒಂದು ಸರಿ ಹೇಳ್ಬಿಡಿ. 9688887931. ಒಳ್ಳೆಯದು ಲಲಿತಾ ಹಾಗೂ ಮಾದೇವಪ್ಪನವರೇ, ಇದುವರೆಗೂ ನಿಮ್ಮ ಕಂಪನಿಯ ಚಟುವಟಿಕೆಗಳ ಬಗ್ಗೆ ಬಹಳಷ್ಟು ಮಾಹಿತಿ ನೀಡಿದ್ರಿ. ಒಳ್ಳೆಯದಾಗಲಿ, ಅಂದ್ಕೊಂಡಿದ್ನೆಲ್ಲ ಸಾಧಿಸಿ. ನಮಸ್ಕಾರ. ಧನ್ಯವಾದಗಳು ಸರ್ ನಿಮಗೆ. ಸರ್ ನಮಸ್ಕಾರ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಇದುವರೆಗೆ ರೈತ ಉತ್ಪಾದಕ ಕಂಪನಿ ನಿರ್ವಹಣೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಕೊಳ್ಳೇಗಾಲ ತಾಲೂಕು ಕಾಮಗೆರೆಯಲ್ಲಿರುವ ಕೊಳ್ಳೇಗಾಲ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಲಲಿತಾ ಹಾಗೂ ಅಧ್ಯಕ್ಷರಾದ ಪಿ ಮಹದೇವಪ್ಪ. ಬರುವ ವಾರ ಫ್ಲೋರ್ ಮಿಲ್ಲಿಂಗ್ ಮತ್ತು ಬೇಕಿಂಗ್ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಕೆ ಅಶ್ವಥ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.